ಹೋಗ್ತಿಲ್ವಾ ಅಂತಂದ್ರೆ ಇಲ್ಲ ನಿಮ್ಮ ಹತ್ರ ಬರ್ತಿದೆ ಅಂತ. ಎಲ್ಲಾ ಕಡೆ ಹೆಂಗ್ ಬ್ರೋ ತಲೆ ಹಾಕ್ತೀರಾ ನೀವು? ಹೆಂಗ್ ಬ್ರೋ ಎಲ್ಲಾನು ಯೋಚನೆ ಮಾಡ್ತೀರಾ? ಏನ್ ಬ್ರೋ ನೀವು ಮನುಷ್ಯನ ಏನು ನೀವು ಅಂತ ಕೇಳ್ತೀನಿ. ನಾವು ಯೂಟ್ಯೂಬ್ ಅಲ್ಲಿ ಎಷ್ಟು ಮಾಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ಜನ ವಿಡಿಯೋ ಹಾಕಿ 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 ರೋಸ್ಟ್ ಮಾಡ್ತಾ ಇದ್ದಾರೆ. ನಿನ್ನೆ ಮಧು ಅವ್ರ ಇವೆಂಟ್, ಇವತ್ತು ಶ್ರವಣ್ ಅವ್ರ ಇವೆಂಟ್. ತುಂಬಾ ಸಾಫ್ಟ್ ಬ್ರೋ. ಈಗ ನಾವು ಐಸ್ ಕ್ರೀಮ್ ಐಶುಗೆ ಕೊಡ್ಸಕ್ ಬಂದಿದ್ದೀವಿ. Okay, let's go. What is up hi, so welcome back to my new vlog. guys ಇವತ್ತಿನ ವ್ಲಾಗು ನಾನು ಆಫೀಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ರೆಸ್ಟ್ ಡೇ ಅಂದ್ಕೊಂಡಿದ್ದೆ, ಅಂದರೆ ಫುಲ್ ನಿದ್ದೆ ಮಾಡೋಣ ನೆಮ್ಮದಿಯಾಗಿ ಅಂತ. ಬಟ್ ನಿದ್ದೆ ಮಾಡೋಕ್ಕೆ ಆಗಿಲ್ಲ. ಬಟ್ ಇವತ್ತು ನಾನು ಆಫೀಸಿಗೆ ಬಂದು ನಮ್ಮ ಟೀಮ್ ಹತ್ರ ಒಂದು ಸ್ವಲ್ಪ ಎಲ್ಲ ಮಾತಾಡಿ ನಮ್ಮ ಆಫೀಸ್ಗೆ ವಾಟರ್ ಪ್ಯೂರಿಫೈರ್ ಹಾಕ್ಸ್ತಾ ಇದ್ದೀವಿ. ಬನ್ನಿ ತೋರಿಸ್ತೀವಿ. ದಿನ ನಮ್ಮ ಟೀಮ್ ಅವ್ರಿಗೆ ಇಲ್ಲಿ ಕ್ಯಾನ್ ಬರ್ತಾ ಇತ್ತು, ಕ್ಯಾನ್ ಬದಲಾಗಿ ಈಗ ಪ್ಯೂರಿಫೈರ್ ಸೆಟ್ ಆಗ್ತಿದೆ. ಎಲ್ಲಿದೆ? ಎಲ್ಲಿ ಮಗ ಸೆಟ್ ಆಗೋದಿಲ್ಲ, ಇಲ್ಲಿ ಸೆಟ್ ಆಗುತ್ತೆ. ಇಲ್ಲಿ ಒಂದು ಪ್ಯೂರಿಫೈರ್ ಬರುತ್ತೆ. ಈಗ ಗೈಸ್ ಇದೇ ಪ್ಯೂರಿಫೈರ್ ಆಗ್ತಾ ಇರೋದು. ನಮ್ಮ ಮನೆಗೆ ಯಾವುದೇ ಪ್ಯೂರಿಫೈರ್ ಬಂದಿದ್ರು ಅದನ್ನು ಇವರೇ ಫಿಕ್ಸ್ ಮಾಡಿಕೊಟ್ಟಿರೋದು. ಸೊ ನಮ್ಮ ಮನೆಗೆ, ನಮ್ಮ ಅಕ್ಕ ಸ್ಟುಡಿಯೋಗೆ, ಎಲ್ಲದಕ್ಕೂ ಇವ್ರ ಹತ್ರ ಹಾಕ್ಸಿರೋದು. ಸೊ ನಮ್ಮ ಸ್ಟುಡಿಯೋಗೆ ಈಗಲೂ ಇವ್ರು ಹಾಕಿ ಕೊಡ್ತಿರೋದು. ಇದೇನು ಪ್ಯೂರಿಫೈರ್ ಸರ್? ಹೊಸ ಪ್ಯೂರಿಫೈರಾ? ನೆನ್ನೆ ಲಾಂಚ್ ಆಗಿದ್ದ? ನೆನ್ನೆ ಲಾಂಚ್ ಆಗಿದ್ದು ಇವತ್ತು ಹಾಕ್ತಾ ಇದ್ದೀರಾ? ನೈಸ್. ಅನ್ಬಾಕ್ಸ್ ಮಾಡೋಣ ಬನ್ನಿ. ನೀವೇ ಮಾಡಿಬಿಡಿ ಸರ್ ನಿಮ್ಮ ಕೈಯಿಂದ. ನಮ್ಮನೇದು ಒಂದು ಸ್ವಲ್ಪ ಸರ್ವಿಸ್ ಮಾಡಬೇಕಿತ್ತು ಸರ್. ಹೌದಾ? ಸ್ವಲ್ಪ ಟೇಸ್ಟ್ ಇಷ್ಟ ಆಗ್ತಿದೆ ನಮ್ಮದು. ನಮ್ಮ ಮನೇದು ಯಾಕೋ ಏನಾದ್ರು ಆ್ಯಡ್ ಮಾಡ್ಬೋದಾ ಅದಕ್ಕೆ? ಇದು ಆಲ್ಕಲೈನ್ ಅಲ್ವಾ? ಇದು ಮಿನರಲ್ಸ್? ಇದು ಕಾಪರ್, ಜಿಂಕ್, ಆಲ್ಕಲೈನ್ 3 ಇದೆ ಇದರಲ್ಲಿ. ಓಕೆ, ಫಿಕ್ಸ್ ಮಾಡ್ಬಿಡೋಣ ಬನ್ನಿ. ಈಗ ಆಫೀಸಲ್ಲಿ ಒಂದು ಮೀಟಿಂಗ್ ಇತ್ತು, ನಡೀತಾ ಇತ್ತು. ಇಲ್ಲಿ ನೋಡಿ ಮಳೆ, ಜೋರು ಮಳೆ. ಈಗ ಮನೆಗೆ ಹೋಗಿ ರೆಡಿಯಾಗಿ ನಾನು ಹೊರಡಬೇಕು ಒಂದು ಈವೆಂಟಿಗೆ. ಪ್ಯೂರಿಫೈರ್ ಫಿಕ್ಸ್ ಆಗಿದೆ, ಬನ್ನಿ ನೋಡೋಣ. ಗೈಸ್ ನೋಡಿ, ಫೈನಲಿ ಪ್ಯೂರಿಫೈರ್ ಫಿಕ್ಸ್ ಆಯಿತು ನಮ್ಮ ಟೀಮ್ ಅವ್ರಿಗೆ. ದಿನ ನೀರು ಕ್ಯಾನ್ ತಂದು ನಮ್ಗೆ ಹೇಳಿ ನೋಡಿ, ಇದೇ ನೀರು ಕ್ಯಾನ್ ತಂದು ಕುಡಿತಾ ಇದ್ರು ಪಾಪ. ಫೈನಲಿ ಡನ್ ಸರ್, ಥ್ಯಾಂಕ್ ಯು. ಹೇಳಿದ ತಕ್ಷಣ ಒಂದೇ ದಿನದಲ್ಲಿ ಬಂದು ಫಿಕ್ಸ್ ಮಾಡಿಕೊಟ್ಬಿಟ್ರಿ. ನೀವೇನಾದ್ರು ನಿಮ್ಮ ಮನೆಗೆ ಪ್ಯೂರಿಫೈರ್, ನಿಮ್ಮ ಆಫೀಸ್ಗೆ, ಮನೆಗೆ ಹುಡುಕ್ತಾ ಇದ್ರೆ ಇಲ್ಲಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಸರ್ ಬರ್ತಾರೆ, ಅವ್ರ ಟೀಮ್ ಬರ್ತಾರೆ, ಪಟ್ ಅಂತ ರೆಡಿ ಮಾಡಿಕೊಡ್ತಾರೆ. ಸರ್ ಡಿಸ್ಕೌಂಟ್ ಇದೆ ಏನಾದರೂ? ಹಾಂ, ಹೌದಾ? ನಮಗೆ ಮಾತ್ರ 12,500 ಚಾರ್ಜ್ ಮಾಡಿದ್ದೀರಾ? ಫೈನಲ್ ನಿಮ್ಗೆ ಆಫೀಸಿಗೆ ಬಂತಲ್ಲ, ಖುಷಿ ಆಯಿತು. ನೀರು ಕುಡ್ದೆ ಚೆನ್ನಾಗಿದೆ. ಸೊ ನೀವ್ಯಾರು ಫಿಲ್ಟರ್ ಪ್ಲ್ಯಾನ್ ಮಾಡ್ತಿದ್ರೆ ಈ ಥರ ಕ್ರೇಜಿ ಫಿಲ್ಟರು ಇಲ್ಲಿ ಕೊಟ್ಟರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಈಗ ನಾನು ರೆಡಿಯಾಗಿ ಹೊರಡಬೇಕು ಆಫೀಸ್ಗೆ, ಮನೆಗೆ. ಸರ್ ಒಂದು ಮಾತು ಹೇಳಿದ್ರು, ಅದು ವ್ಲಾಗಲ್ಲಿ ಬರಲೇಬೇಕು ಅಂತ ನಾನು ಮತ್ತೆ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರು ಹೇಳ್ತಾರೆ ಕೇಳಿ. ಸರ್ ಹೇಳಿ. ಅಬ್ಬಾ, ನನಗೆಲ್ಲ ಕೋವಿಡ್ ಆಗಿ 2 ಸಲ ಕೋವಿಡ್ ಮುಗಿದ್ಮೇಲೆ ನಾನು ನಮ್ಮ ಆಫೀಸಲ್ಲಿ ಅಡ್ವಾನ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಅಂಗಡಿ ಅಡ್ವಾನ್ಸ್, ಓನರು ಅಂಗಡಿ ಖಾಲಿ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ನನ್ನ ಹತ್ರ ಒಂದು ಸಾಯಿಬಾಬಾ ಫೋಟೋ ಇದೆ, ಅದು 108 ಭಜನೆಗೆ ಹೋಗಿ ಬಂದಿದೆ ಫೋಟೋ. ಆ ಫೋಟೋ ಮುಂದೆ ನಿಂತ್ಕೊಂಡು ಕೇಳ್ಕೊಂಡೆ, ಬಾಬಾ ನೀನು ಇರೋದೇ ಸತ್ಯ ಆದ್ರೆ ಇಲ್ಲಿಂದ ಬಿಟ್ಟು ಹೋಗ್ಬೇಡ ಅಂತ ಅಂದೆ ನಾನು. ಆಮೇಲೆ ಹಂಗೆ ಹೇಳಿ, ಅಂದ್ರೆ ಅಂಗಡಿ ಖಾಲಿ ಆಗದಿರೋ ತರ ನೋಡ್ಕೋ ಅಂತ. ಹಂಗ ಹೇಳಿ ನಾನು ಊಟಕ್ಕಂತ ಬರ್ತಾ ಇದ್ದೆ, ನೀವು ನಡ್ಕೊಂಡು ಬರ್ತಾ ಇದ್ರಿ. ಇಲ್ಲಿ ಕೇರಳ ಹೋಟೆಲ್ ಇತ್ತಲ್ಲ, ಅಲ್ಲಿ ನೀವು ಪರಿಚಯ ಆಗಿದೆ. ಅವಾಗ ಕೇಳಿದಾಗ ವಿತ್ ಅವ್ರು ಏನು ಅಮೌಂಟ್ ಆಗ್ಲಿ ಇದಾಗ್ಲಿ ಏನು ಕೇಳಿಲ್ಲ, ಜಸ್ಟ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇವರು ಮಾಡ್ಕೊಟ್ಮೇಲೆ ನಂದು ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಪ್ರಮೋಷನ್ ಮಾಡಿದ್ವಿ ಅವಾಗ ನಾವು 5 ವರ್ಷ ಹಿಂದೆ. ಆಯ್ತು, ನನ್ನ ಅವಾಗ ಆಕ್ಚುಲಿ ಒಂದು ಕಾರ್ಗಿರ್ ಏನಿರ್ಲಿಲ್ಲ, ಇವಾಗ ಕಾರ್ಗಿರ್ ಎಲ್ಲ ಇದೆ. ಕ್ರೇಜಿ. ಕಂಗ್ರ್ಯಾಚುಲೇಷನ್ ಸರ್. ಗೈಸ್, ನೀವೆಲ್ಲ ಹೇಳ್ತೀರಾ ಪ್ರಮೋಷನ್ ಮಾಡ್ತೀರಾ ಅಂತ. ಪ್ರಮೋಷನ್ನು ಮಾಡ್ತೀವಿ, ಬಟ್ ನಾವು ಮಾಡೋದು ತುಂಬ ಯೋಚನೆ ಮಾಡ್ತೀವಿ. ನಾವು ಪ್ರಮೋಷನ್ ಮಾಡಬೇಕು ಅಂದರೆ ನಮ್ಮ ಸೌತ್ ಸಫೈರ್ ಅವರು ಕೇಳಿ, ಲಕ್ಷಾಂತರ ರೂಪಾಯಿ 80-90 1 CR ವರ್ಗು ಪೀಪಲ್ ಹ್ಯಾವ್ ಆಫರ್ಡ್ ಅಸ್, ಬಟ್ ದಟ್ ಇಸ್ ನಾಟ್ ಗುಡ್ ಫಾರ್ ಪೀಪಲ್. ಈಗ ಬೆಟ್ಟಿಂಗ್ ಆ್ಯಪ್ ಅದೆಲ್ಲ ಬಂದರೆ 1 CR 2 CR ವರ್ಗೂ ಬಂದಿದೆ. ಇಲ್ಲೇ ಇದ್ದಾರೆ. ಬೈಕ್ ಟ್ಯಾಕ್ಸಿ ಬಂದಿತ್ತು. ಬೈಕ್ ಟ್ಯಾಕ್ಸಿ ಅವ್ರು ಪ್ರಮೋಟ್ ಮಾಡಿದ್ರೆ ಆಟೋ ಡ್ರೈವರ್ಗಳಿಗೆ ಅದು ಸರಿಯಲ್ಲ, ಅದು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತೇಳಿ ಎಷ್ಟೇ ಲಕ್ಷ ಆಗಿದ್ರು ವಿ ಕ್ಯಾನ್ಸಲ್ ಇಟ್. ಬಟ್ ನಾವು ಪ್ರಮೋಷನ್ನ ಮಾಡೋದು ಯಾಕೆ ಅಂದರೆ, ಫಸ್ಟ್ ಥಿಂಗು ರೈಟ್ ಜನರಿಗೆ ರೀಚ್ ಆಗಲಿ, ಮತ್ತೆ ಯಾರ್ಯಾರು ಚಿಕ್ಕ ಬಿಸ್ನೆಸಸ್ ಮಾಡ್ತಿರ್ತಾರೆ ಅವ್ರಿಗೂ ಸಪೋರ್ಟ್ ಆಗಲಿ, ಅಂಡ್ ಅವ್ರೂ ಅವ್ರ ಬಿಸ್ನೆಸ್ನ ಇನ್ನೂ ಕಡೆ ಸ್ಪ್ರೆಡ್ ಮಾಡಲಿ ಅಂತ, ಅಂದರೆ ಅವ್ರಿಗೂ ಹೆಲ್ಪ್ ಆಗಲಿ ಅಂತ. ಹೆಲ್ಪ್ ಆಯ್ತಾ ಸರ್ ಪ್ರಮೋಷನ್ನು? ದಟ್ ಇಸ್ ದ ಹೋಲ್ ಪಾಯಿಂಟ್ ಆಫ್ ಪ್ರಮೋಷನ್.
ಬಟ್ ಏನಂದ್ರೆ ಈಗ ಪ್ರಮೋಷನ್ ಮಾಡಿಸ್ಕೊಂಡು ಹೆಸರು ಹಾಳು ಮಾಡ್ಕೋಬಾರ್ದು. ನಮ್ಮಿಂದ ನಿಮ್ಮ ಹೆಸರು ಹಾಳಾಗಬಾರ್ದು. ಹೌದು, ಅದಕ್ಕೆ ನಾವು ಕರೆಕ್ಟ್ ಆಗಿ ಚೂಸ್ ಮಾಡಿ ನಮ್ಮ ಸೌತ್ ಸಫಾರಿ ಟೀಮ್ ಅವರು ವೆರಿಫೈ ಮಾಡಿ ಇವರು ಪ್ರಮೋಟ್ ಮಾಡ್ಬೇಕಾ ಬೇಡವಾ, ಇವ್ರು ಯಾವ ತರ ಇವ್ರು. ನಮ್ದು ರಿವ್ಯೂಸ್ ಸರ್. ನೋಡಿ 4.9 ರಿವ್ಯೂ ಇಟ್ಟಿದ್ದೀರಾ. ಸಂಪಾದನೆ ಮಾಡಿರೋದನ್ನ ಖುಷಿ ಆಯ್ತು ನನಗೆ ಅವರ ಮಾತು ಹೇಳಿದಾಗ. ನೀವು ಪ್ರಮೋಟ್ ಮಾಡಿದ್ದಾದ್ಮೇಲೆ ನನ್ನ ಲೈಫ್ ಚೇಂಜ್ ಆಯ್ತು ಅಂದ್ರಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ಆ ಟೈಮಲ್ಲಿ ತುಂಬಾ ಕಾಮೆಂಟ್ಸ್ ಬಂದಿತ್ತು ನನಗೆ, ಪ್ರಮೋಷನ್ ದುಡ್ಡು ಮಾಡ್ತವನೆ, ಎಲ್ಲಾನು ದುಡ್ಗೋಸ್ಕರ ಪ್ರಮೋಟ್ ಮಾಡಲ್ಲ. ಹೌದು, ನಾವು ದುಡ್ಗೋಸ್ಕರ ಪ್ರಮೋಟ್ ಮಾಡ್ತೀವಿ. ಯಾಕಂದ್ರೆ ನಮ್ಮ ಬ್ರೆಡ್ ಅಂಡ್ ಬಟರ್ ಇದು. ನಾವು ದುಡಿತಿರೋದೇನಕ್ಕೆ, ನಾವು ದಿನ ನಮ್ಮ ಟೈಮ್ನ, ನಮ್ಮ ಎನರ್ಜಿನ, ನಿದ್ದೆನ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ನಮ್ಮ ಕಾಂಟೆಂಟ್ ಮೇಲೆ ಹಾಕಿರ್ತೀವಿ. ಆ ಕಾಂಟೆಂಟ್ ಇಂದ ನಮ್ಗೆ ದುಡ್ಡು ಬರೋದು. ಸೊ ಅಲ್ಲಿ ನಾವು ಪ್ರಮೋಷನ್ ಮಾಡಿದ್ರೆ ಪಾಯಿಂಟ್ ಏನಿದೆ, ನಾವು ಹೊಟ್ಟೆ ಪಾಡಿಗೆ ನಮ್ಮ ಕತೆ ಪ್ರಮೋಷನ್ ಮಾಡಿದ್ರೆ ಬಿಸ್ನೆಸ್ ಪ್ರಮೋಟ್ ಆಗುತ್ತೆ. ಹೌದು, ಅವರೇನೋ 10 ರೂಪಾಯಿ ಸ್ಪೆಂಡ್ ಮಾಡಿ ಅವ್ರು 100 ರೂಪಾಯಿ ವಾಪಸ್ ತಗೊಂಡಿರ್ತಾರೆ. ಹೌದು. ಖುಷಿ ಆಯ್ತು, ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು ಗೈಸ್. ಇನ್ನು ಈ ಸರಿ ಅವ್ರು ಕಾರ್ ತೊಗೊಂಡಿದ್ರೆ ಸರಿ ಫ್ಲೈಟಲ್ಲಿ ಬರಬೇಕು ಅವರು. ಆ ಥರ ಪ್ಯೂರಿಫೈರ್ ಹಾಕ್ಸಿ ನೀವೆಲ್ಲ ಪ್ಯೂರಿಫೈರ್ ಪ್ಲಾನ್ ಮಾಡ್ತಿದ್ರೆ ಪಾರ್ಶಲ್ ಕೊಟ್ಟಿರೋ, ನಾನು ಆಗಲೇ ಕೊಟ್ಟಿದ್ದೆ ನನ್ನ ನಂಬರ್, ಅವ್ರು ಕಾಂಟ್ಯಾಕ್ಟ್ ಮಾಡಿ. ಸರ್ ಬರ್ತಾರೆ, ಅವ್ರ ಟೀಮ್ ಬರ್ತಾರೆ, ಪ್ಯೂರಿಫೈರ್ ಹಾಕ್ಕೊಡ್ತಾರೆ, ವಾಟರ್ ಪ್ಯೂರಿಫೈರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗೈಸ್. ಇವ್ರಿಗೆ ಹುಷಾರಿಲ್ಲ ಗೈಸ್, ಆದರೂ ನಾನು ತೋರಿಸಿ ಮುಸ್ಡಿ ತೋರಿಸಿ ರೇ, ತೋರಿಸ್ರಿ ಮುಸ್ಡಿ ನಿಮ್ಮದು ಗೈಸ್. ಇವ್ರಿಗೆ 3 ದಿನದಿಂದ ಹುಷಾರಿಲ್ಲ, ಜ್ವರ ಬಂದಿದ್ದೆ. ಹಾಸ್ಪಿಟ್ಲಿಗೆ ಹೋಗಿ ಅಂದರೆ ಈಗೋ ನಾನು ಯಾಕೆ ಹಾಸ್ಪಿಟ್ಲಿಗೆ ದುಡ್ಡು ಖರ್ಚು ಮಾಡಬೇಕು ಅನ್ನೋ ಈಗೋ ನೋಡಿ. ಈ ರೇಂಜಿಗೆ ಈಗೋ ಇರುತ್ತೆ ಒಬ್ಬೊಬ್ಬರಿಗೆ. ಇರಲಿ, ಆಯ್ತು ತೋರಿಸಿ. ಇಲ್ಲ ಕ್ಯಾಮ್ರಾ ಹೇಳಿ. ಆಯ್ತು, ಕ್ಯಾಮ್ರಾ ಎಲ್ಲ ಎತ್ರಿ, ಮಕಾನ ತೋರಿಸ್ರಿ. ಹಾ, ಕ್ಯಾಮ್ರಾ ಎಲ್ಲ ಗುಪ್ತು. ನೀವು ಎಂತ ಚಾಲಾಕ್ ಅಂತ ನಮ್ಗೆ ಗೊತ್ತಿದ್ದ. ಚಾಲಾಕ್ಗೆ ನಾನ್ ಚಾಲಾಕ್ ಅಂತ ನಿಮಗ್ ಇನ್ನೂ ಅರ್ಥ ಆಗಿಲ್ಲ, ಆದ್ರೆ ನೀವು ಡಮ್ ಚಾಲಾಕ್ ಅಂತ ಆಯ್ತು. ಆಯ್ತು ತೋರಿಸಿ, ಸ್ವಲ್ಪ ಮಕ ತೋರಿಸಿ. ಕ್ಯಾಮ್ರಾ ಇಲ್ಲ, ನಿಜ ಕ್ಯಾಮ್ರಾ ಎಲ್ಲ ಗುಪ್ತು. ಸಾಕಾ? ಇನ್ನೊಂದು ಕೈ ಯಾಕೆ ಹಂಗೆ ಇಟ್ಕೊಳ್ಳಿ ನಾನು? ಹಂಗೆ ಇಟ್ಕೊಂಡ್ರಿ ಮಾತಾಡಕ್ಕೆ. ಸರಿ ಹೇಳಿ ಗುಪ್ತು, ತೋರಿಸಿ. ನನ್ ಚಾಲಾಕ್ ಅಂತ ಇನ್ನೊಂದ್ ಕೈಯಲ್ಲಿ. ಅಮ್ಮ ಇನ್ನೊಂದ್ ಕೈ ಫೋನ್ ಹಿಡ್ದಿದ್ದೀನಿ ಇಲ್ಲಿ. ಇಲ್ಲ, ನೀವು ಮಧ್ಯದಲ್ಲಿ ಇಟ್ಕೊಂಡಿದ್ದೀರಾ ಅಂತ ನಂಗೆ ಗೊತ್ತು. ಏನ್ ಮಧ್ಯದಲ್ಲಿ? ತಲೆ ಮೇಲೆ ಇಟ್ಕೊಳ್ಳಿ ಗುಪ್ತು. ಇನ್ನೊಂದು ಫೋನಲ್ಲಿ ಇಟ್ಕೊಳ್ಳಿ ನಾನು. ಈ ಕೈಯಲ್ಲಿ ನೋಡಿ, ಈ ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ ನಿಜವಾಗ್ಲು. ಮೂವ್ ಮಾಡಿ ಫೋನ್ ನ ಲೆಫ್ಟ್ ರೈಟ್. ಸಾಕಾ? ಸಮಾಧಾನನಾ? ಏನ್ರಿ ಮಾಡಿಸ್ತೀರಾ ಗುಪ್ತಾ? ಮತ್ತೆ ಏನಾಯ್ತು, ಹುಷಾರಿಲ್ವಾ? ರೇ, ನೀವು ಚಾಲಾಕ್ ಆದ್ರೆ ನಾವು ಚಾಲಾಕ್ ರೇ ಎತ್ರಿ ಮಕ ತೋರ್ಸಿ ಇವಾಗ. ರೇ ಏನ್ ಡೈಲಾಗ್ ಹೊಡೆದಿದ್ದು, ಚಾಲಾಕ್ ನಾನು ಅಂತೆ. ರೇ ಇಡ್ರೆ ಫೋನ್ ಮಾಡಿ, ಏನೋ ಮಾಡ್ದೆ. ನಾವು ಸ್ಕಿಲ್ ನಮ್ದು ಯೂಸ್ ಮಾಡ್ತೀವಿ. ನಾನು ಎರಡು ಕಾರ್ ಮಧ್ಯೆ ಇಟ್ಟಿದ್ದೆ ಗೈಸ್, ಕ್ಯಾಮ್ರಾ ಗೊತ್ತು ಗೈಸ್. ಈಗ ರಪ್ಪ ಅಂತ ರೆಡಿಯಾಗಿ ನಾನು ಈ ಬಟ್ಟೆ ಹಾಕೋಬೇಕು. ಅದನ್ನೇ ಸಜೆಷನ್ ಕೇಳಕ್ಕೆ ನೀವು ಅವ್ರಿಗೆ ಫೋನ್ ಮಾಡಿದ್ದು ನಾನು. ಈಗ ಸಜೆಷನ್ ಕೇಳ್ಬಿಟ್ಟು ಬಟ್ಟೆ ಹಾಕೊಂಡು ಹೊರಡೋಣ. ಲೆಟ್ಸ್ ಗೋ. ಈ ಬಟ್ಟೆನಾ ಇದಾ ಪಕ್ಕನಾ? ತುಂಬಾ ಜಿಂಚಾಕ್ ಆಗುತ್ತಾ? ಇದಾ? ಇಲ್ಲ, ಕಲರ್ ಇರೋದೇ ಹಂಗೆ ಗುಪ್ತಾ. ಕಲರ್ ತುಂಬಾ ಚೆನ್ನಾಗಿದೆ. ರೇ ನೀವು ಚಾಲಾಕ್ ಆದ್ರೆ ನಾವು ಚಾಲಾಕ್ ರೀ ಗೈಸ್. ಫೈನಲಿ ಇಲ್ಲಿಂದ ಹೊರಟಿದ್ದೀನಿ, ರೆಡಿ ಆಗ್ಬಿಟ್ಟು ಸೂಟ್ ಹಾಕೊಂಡು ಹೊರಟಿದ್ದೀನಿ. ನಮ್ಮ ಕುಂಕುಮ ಇಟ್ಟಾರ ನೋಡಿ, ಸೂಟಿಗೆ ಮ್ಯಾಚ್ ಆಗೋ ಥರ ಕುಂಕುಮ ಅಂತೆ. ಬನ್ನಿ ಹೊರಡೋಣ. ಹೋಗೋಷ್ಟಲ್ಲಿ ಇರುತ್ತಲ್ಲ ಗೊತ್ತಿಲ್ಲ, ಬಟ್ ಲೆಟ್ಸ್ ಗೋ. ಬಾಯ್. ನಮ್ಮಗೆ ಹುಷಾರಿಲ್ಲ, ಸೊ ಶಿ ಈಸ್ ನಾಟ್ ಕಮಿಂಗ್. ನಮ್ಮ ಟುಮ್ ಎಲ್ಲ ಆಚೆ ಹೋಗಿದ್ದಾನೆ. ಮತ್ತು ನಮ್ಮ ಅಕ್ಕ ಬರ್ತಿದ್ದಾಳೆ, ಬಟ್ ಅವಳು ಯಾರ ಜೊತೆ ಬರ್ತಾಳೆ ಗೊತ್ತಿಲ್ಲ. ಕೇಳ್ತೀನಿ ಒಂದ್ಸರಿ ಫೋನ್ ಮಾಡಿ. ಇವಾಗ ನಾನು ಹೊರಟೆ ಇಲ್ಲಿಂದ. ಲೆಟ್ಸ್ ಗೋ ಗೈಸ್. ಶ್ರವಣ್ಬೋದು ಒಂದು ಈವೆಂಟ್ ಇದೆ, ಆ ಈವೆಂಟ್ನ ಮುಗಿಸಿ ನಾನು ನೇವ್ರನ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ಸೊ ಈಗ ದೊಡ್ಡ ಇಶ್ಯೂ ಏನು ಅಂದರೆ, ನನಗೆ ಡೆಂಟಲ್ ಅಪಾಯಿಂಟ್ಮೆಂಟ್ ಇದೆ ಇವತ್ತು 7 ಗಂಟೆಗೆ. ಅವ್ರು ಬರೋದೇ ತಿಂಗ್ಳಿಗೆ ಒಂದೇ ಡೇಟ್ ಕೊಡೋದು ನನಗೆ. ನಾನು ಲಾಸ್ಟ್ ಮಂತು ಮಿಸ್ ಮಾಡಿಬಿಟ್ಟಿದ್ದೀನಿ. ಇಲ್ಲ ಅಂದರೆ ಇದು ಹಿಂಗೆ ಹೋಗ್ತಾ ನನ್ನ ಮದುವೆವರೆಗೂ ಹಿಂಗೆ ಇರೋ ಥರ ಆಗಿಬಿಡುತ್ತೆ. ನಾನು ಹಿಂಗೆ ಮಿಸ್ ಮಾಡ್ಕೊಂಡು ಹೋದರೆ. ಸೊ ಅವರು 10 ನಿಮಿಷ ವೆಯ್ಟ್ ಮಾಡಿ ಬರ್ತೀನಿ ಅಂತ ಹೇಳಿದ್ದಾರೆ. ಶ್ರವಣ್ ಬ್ರೋ ನೋಡಿದ್ರೆ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾರೆ, ಬೇಗ ಬನ್ನಿ ಪ್ಲೀಸ್, ಬೇಗ ಬನ್ನಿ, ಮಳೆ ಬರೋ ಥರ ಇದೆ ಅಂತ, ಬೇಗ ಮುಗಿಸ್ಬಿಡ್ಬೇಕು ಈವೆಂಟ್ನ ಅಂತ. ನಾನೀಗ ಅಪಾಯಿಂಟ್ಮೆಂಟ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಬಟ್ ಮತ್ತೆ ನೆಕ್ಸ್ಟ್ ತಿಂಗಳೇ ಈಗ ಡೈರೆಕ್ಟಾಗಿ ಸಿಗೋದು ನಾನು ಡಾಕ್ಟ್ರಿಗೆ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ನೋಡೋಣ ಏನಾಗುತ್ತೆ ಅಂತ. ಬನ್ನಿ. 6:30 ಟೈಮ್ ಈಗ.
7:15 ಆಗ್ಬೋದು, ಇಲ್ಲ 7 ಗಂಟೆಗೂ ಮುಗಿಬೋದು. ಬಟ್ ಅರ್ಧ ಗಂಟೆ ಲೇಟ್ ಆಗುತ್ತೆ. ಶ್ರವಣ್ ಬ್ರೋ ನನಗೆ 6 ಗಂಟೆಗೆ ಇರೋಕ್ಕೆ ಹೇಳಿದ್ರು. ನಾನು 6:30ಗೆ ಸ್ವಲ್ಪ ಲೇಟಾಗಿ ಹೊಡಿದ್ದೀನಿ, ಬಿಕಾಸ್ ತುಂಬ ಬೇಗ ಹೇಳಿರ್ತಾರೆ ಅಂತ. ಬಟ್ ಸ್ಟಿಲ್ ಓಕೆ, ನೆಕ್ಸ್ಟ್ ತಿಂಗಳವರೆಗೂ ವೆಯ್ಟ್ ಮಾಡ್ಬೇಕು ಮತ್ತೆ ಈ ಡೆಂಟಲ್ ಕ್ಲಿಪ್ದು. ಹೋಗೋಣ. ನಾವು ಶ್ರವಣ್ ಬ್ರೋಗೆ ವಿಶ್ ಮಾಡಿಕೊಂಡು ಬೊಕ್ಕೆ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಲೆಟ್ಸ್ ಗೋ, ಬೊಕ್ಕೆ ತೊಗೊಂಡು ಹೋಗೋಣ. ಹಾಯ್ ಭಯ್ಯ, ಲಡ್ಕೋं के दिले के ने कुछ है ಬೊಕ್ಕೆ? ಕಂಗ್ರ್ಯಾಚುಲೇಷನ್ಸ್ ಬೊಕ್ಕೆ ಮಾಡಿಸ್ತಾ ಇದ್ದೀನಿ. ಆರ್ಟಿಫಿಷಿಯಲ್ ಫ್ಲವರ್ದು, ಸೊ ಒರಿಜಿನಲ್ ಫ್ಲವರ್ಸ್ ಅಲ್ಲ. ಒಂದು ಸ್ವಲ್ಪ ದಿನ ಅವರು ಎತ್ತಿಟ್ಕೋಬೋದು, ಒಂದು ಸ್ಟುಡಿಯೋಲೆಲ್ಲಾದರೂ ಇಡ್ಬೋದು ಅಂತ. ತೊಗೊಂಡೋಗೋಣ, ಲೆಟ್ಸ್ ಗೋ. ಸೊ ನಾನು ಇಲ್ಲೇ ಯಾವ್ದಾದ್ರು ಒಂದು ಇರೋದನ್ನ ಪಿಕ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಬಂದೆ. ಬಟ್ ಇಲ್ಲಿ ಯಾವುದೋ ಅಷ್ಟು ಚೆನ್ನಾಗಿರಲಿಲ್ಲ, ಅದಕ್ಕೆ ಮಾಡಿಸ್ತಾ ಇದ್ದೀರಿ. ಸೊ ನಮಗೆ ಚೆನ್ನಾಗಿ ಏನಂತಾರೆ ಅದಕ್ಕೆ, ನಾನು ಆ ವರ್ಡೇ ಮರಿತೀನಿ ಯಾವಾಗಲೂ. ಕಸ್ಟಮೈಸ್ಡ್ ಮಾಡಿಸ್ತಾ ಇದ್ದೀವಿ. ಸೊ ಅದನ್ನು ಮಾಡಿಸಿ ಇಸ್ಕೊಂಡು ಹೋಗೋಣ. ಆಲ್ಮೋಸ್ಟ್ ಒಂದು 20-30 ಮಿನಿಟ್ಸ್ ಆಯಿತು. ಲೆಟ್ಸ್ ಗೋ. ಲೇಟ್ ಆಗೋಯ್ತು ಗೈಸ್. ಇದು ಆರ್ಟಿಫಿಷಿಯಲ್ ಫ್ಲವರ್ಸು, ಬಟ್ ಇದು ಸಖತ್ತಾಗಿದೆ, ಒಂಥರ ಯೂನಿಕ್ಕಾಗಿ. ಬಟ್ ಪ್ರೈಸ್ ವೈಸ್ ಬಂದರೆ 4 ಪ್ರೈಸ್ ಜಾಸ್ತಿ ಇದೆ, ಅಂದರೆ 3ಗಿಂತ ಜಾಸ್ತಿ ಇದೆ. ಬಟ್ ಇದು ಸ್ಟೋರ್ ಮಾಡಿಡ್ಬೋದು ಅಂತೇಳಿ ಆಲ್ವೇಸ್ ಇನ್ವೆಸ್ಟ್ ಆನ್ ದಿಸ್. ಚೆನ್ನಾಗಿದೆಯಪ್ಪ. ನಿಮಗೆ ಜ್ಯೋತಿ ಮೇಡಮ್ ಇದ್ದಾರೆ ಗೊತ್ತಾ? ಹೌದೌದು, ಹೌದೌದು. ಅವರು ನಾವು ನಮ್ಮ ಏರಿಯಾ ಎಲ್ಲ ನಿಮ್ಗೆ ನೋಡ್ತಾ ಇರ್ತೀವಿ. ಥ್ಯಾಂಕ್ ಯು ಅಮ್ಮ, ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು. ಬನ್ನಿ ಈಗ ಹೊರಡೋಣ. ಲೆಟ್ಸ್ ಗೋ. ಹೋಪ್ ಶ್ರವಣ್ ಬ್ರೋ ಕೀಪ್ ದಿಸ್ ಸಮ್ವೇರ್, ಸ್ಟೋರ್ಸ್ ಇಟ್. ನನಗೆ ಗೊತ್ತು ನಂತರ ಎಲ್ಲರೂ ಬಿಸಾಕ್ಬಿಡ್ತಾರೆ ಅಂತ, ಬಟ್ ನಮ್ಮ ಕಡೆಯಿಂದ ಎಫರ್ಟ್ಸ್ ಹಾಕ್ಲೇಬೇಕು, ತೊಗೊಂಡು ಹೋಗ್ಲೇಬೇಕು ಏನಾದರೂ ಒಂದು ವಿಶ್ ಮಾಡೋಕ್ಕೆ. ಲೆಟ್ಸ್ ಗೋ ಗೈಸ್. ನಾನು ಗಾಡಿ ಓಡಿಸಿ ಎಷ್ಟು ದಿನ ಆಯಿತು ಗೊತ್ತಿಲ್ಲ. ಇವತ್ತು ನಾನೇ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ನಂಗೆ ಏನೇನೋ ಅರ್ಥನೇ ಆಗ್ತಿಲ್ಲ. ಇಲ್ಲಿ ಫಾಗ್ ಬರ್ತಾ ಇದೆ, ಏನು ಮಾಡಬೇಕು ಏನು ತಲೆ ಓಡ್ತಾ ಇಲ್ಲ. ತುಂಬ ದಿನ ಅವಾಗ ಗಾಡಿ ಓಡಿಸಿ. ಇಲ್ಲಿ ನೋಡಿ ಟ್ರಾಫಿಕ್ಕು, ಯಾವ ರೇಂಜಿಗೆ ಟ್ರಾಫಿಕ್. ಇವತ್ತು ನಾನು ಓಡಿಸ್ಬೇಕು ಅಂತ ಡಿಸೈಡ್ ಮಾಡಿದಾಗಲೇ ಇಷ್ಟು ಟ್ರಾಫಿಕ್ ಇರಬೇಕಾ? ಇಟ್ಸ್ ಓಕೆ, ಲೆಟ್ಸ್ ಗೋ. ಎವ್ರಿಥಿಂಗ್ ಫಾರ್ ಬ್ರದರ್ಹುಡ್, ಶ್ರವಣ್ ಬ್ರೋಗೋಸ್ಕರ. ಲೆಟ್ಸ್ ಗೋ. ಫೈನಲಿ ರೀಚ್ ಆಗಿದ್ದೀವಿ. ನೋಡಿ ಆಂಟಿ, ಹಾಯ್ ಆಂಟಿ, ವೆಲ್ಕಮ್ ಟು ಅವರ್ ವ್ಲಾಗ್. ನೋಡಿ ವರುಣ್ ಬ್ರೋ ಹೀರೋ, ಖುಷಾನಿ, ನಮ್ಮ ಮೃದುನೇಟ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ. ಹಲೋ ಮೃದುನೇಟ. ಸಾರಿ ಗಾಟ್ ಲೇಟ್. ಹಾಯ್ ಹಾಯ್ ಹಾಯ್, ಹೌ ಯು? ಹೌ ಯು? ಹೋಗೋಣ ಗೈಸ್, ಲೆಟ್ಸ್ ಗೋ. ಫೈನಲಿ ರೀಚ್ ಆದ್ವಿ. ಬಂದು ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಿದ್ವಿ ಗೊತ್ತಿಲ್ಲ. ಫೈನಲಿ ರೀಚ್ ಆದ್ವಿ. ಬನ್ನಿ. ಹಾಯ್ ಬ್ರೋ, ಆರಾಮ? ಹೇಗಿದ್ದೀರಾ? ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಬನ್ನಿ ಒಳಗೆ. ಲೈಟ್. ಬನ್ನಿ. ಹಲೋ, ಹಾಯ್ ಸಂಜಯ್. ಹಾಯ್ ಬ್ರೋ, ಹಾಯ್ ಉರ್ದು. ಹಲೋ, ಹಾಯ್, ಆರಾಮ? ಹಾಯ್ ಬ್ರೋ, ಹಾಯ್ ಹೌ ಯು? I'm good. Hello, what's up brother? Thank you bro, love your outfit too. Nice outfit. ನಿಮ್ಮ ಮುಂದೆ ನಾವೆಲ್ಲ ಏನು ಬ್ರೋ? ವೆರಿ ನೈಸ್ ಔಟ್ಫಿಟ್. ಥ್ಯಾಂಕ್ ಯು. ನೀವು ಬಂದಿರಲ್ಲ? Hi, how you? Hi. Sam and that's Varun. Hi. ಅವರು ಗುಜರಾತಿ. You stay in Gujarat now or Chennai? Yeah, now it's back and forth. I've seen you in stories, I guess. Walking myself in Tamil. I've seen you in stories as well. Yeah. But now I know a little bit of Tamil. He's content. Kannada though. Yeah, I'm getting into it. In southern part. Oh, you all feel there's only one language. The south is one language. You told me some word last time. Madrasi. Bro, you have not seen the office. No. Just give you a Tour, huh? Funny. This is my cabin. Please come. Auntie, bunny. This is my cabin. Papa. Nice bro. ಚೆನ್ನಾಗಿದೆಯಾ? ಅದೇ ಇಲ್ಲಿ ಚೇಂಜ್ ಆಗಿತ್ತಲ್ಲ ಅದೇನಾ? ಅದು ಇದು ನೋಡಿ ಇಲ್ಲಿ. ಮೇಲೆ ಕೆಳಗಾಗಿತ್ತಾ? Cubicles where calls will happen. Very nice. Oh nice. Calls cubicle. Oh nice bro. ಚಿಕ್ಕದು bro. Nice. That was necessary. ಅಲ್ವಾ? Everyone has their own cubicle. Oh nice. So calls in noise. But suffocate ಆಗಲ್ವಾ? ಇಲ್ಲ ಇದು exhaust. ಹಾ. Nice plan. So that calls ಯಾರಿಗೆ disturb ಆಗಬಾರ್ದು. ಅಮರ್, ಹಾಯ್. How are you? ರೋಗ ಕಾರ್ ಆಕ್ಸಿಡೆಂಟ್. ಅಮರ್ ಇದ್ದಿದ್ರೆ ಆಗ್ತಿರ್ಲಿಲ್ಲ, ದೊಡ್ಡದಾಗಿರೋದು.
ಡೋರ್ ಓಪನ್ ಹೌದಾ ಅಯ್ಯಯ್ಯೋ ಹೋಗುವಾಗ ದೇವ್ರೆ ನನ್ನ ಕಾಪಾಡಪ್ಪ. ನಾನು ನಂಗೆ ನಿಮ್ದಾಗಿದೆ ಗೊತ್ತಿಲ್ಲ, ನೀವು ಟೈಟಲ್ ಹಾಕಿಲ್ಲಲ್ಲ ಕಮೆಂಟ್ ಅಲ್ಲಿ ವರುಣ ಆಕ್ಸಿಡೆಂಟ್ ಆಗಿದೆ ಅಂತ. ಇವ್ರು ಬಚಾವಾಗ್ಬಿಟ್ರು, ಸುಮ್ಮನೆ ಬಚಾವಾಗ್ಬಿಟ್ಟರು. ಸಂಜಯ್ ಆಫೀಸ್ ಯಾವುದು? ಸಂಜಯ್ದು? ಸಂಜಯ್ ಕ್ಯಾಬಿನ್ ಇದು. ಹೌದಾ? ಹಾಯ್, ಆರಾಮ? ಹಲೋ ಕಾರ್ತಿಕ್, ಹೌ ಯು? ಊಪ್ ಬಾಯ್ಸ್ ಗೈಸ್, ಇಲ್ಲಿ ನೋಡಿ, ಇಲ್ಲಿ ಊಪ್ ಬಾಯ್ಸ್ ನಾವು. ಅಸೆಂಬಲ್ ಊಪ್ ಬಾಯ್ಸ್. ಕ್ಯಾಲೋರಿಕ್ ಡೆಫಿಸಿಟ್ಸ್ ಫಾಲೋ ಮಾಡಬೇಕು. ಅದೆಲ್ಲ ಇಲ್ಲ, ಹಾಕೊಳ್ಳೋದಷ್ಟೇ, ಅದ್ ಮಿಕ್ಕಿದ್ ನಮಗೆ ಗೊತ್ತಿಲ್ಲ. ಇಲ್ಲಿ ಬ್ಲಡ್ ಸ್ಯಾಂಪಲ್ ಕಲೆಕ್ಷನ್ ಎಲ್ಲ ಇರುತ್ತೆ, ಅದು ಸೆಟಪ್ ಆಗಬೇಕು. ಇದು ದಿಸ್ ಇಸ್ ದ ಪ್ಯಾಂಟ್ರಿನಾ? ಓಕೆ ಓಕೆ, ಫಾರ್ ದ ಟೀಮ್. ಸೊ ಹಾಗೆ ಬನ್ನಿ, ವಿಲ್ ಗೋ ಆನ್. ಮೇಲೆ ಎಲ್ಲರೂ ಇದ್ದಾರಾ? ಮೇಲಿದ್ದಾರೆ, ಗೋ ಆನ್ ಟಾಪಾ? ಬಂದಿದ್ದಾರೆ. ಈಗ ಮೇಲೆ ಹೋಗ್ತಾ ಇದೀವಿ. ಶ್ರವಣ್ ಟೂರ್ ಕೊಟ್ಟಿದ್ದಾಯ್ತು ಅವ್ರ ಆಫೀಸ್ದು. ಇಲ್ಲೇ ಇದ್ದಾರಲ್ಲ, ಸಗದಾಗಿದೆ ಆಫೀಸ್. ಇದ್ರದ್ದು ಸಪ್ರೇಟ್ ಪಾರ್ಟಿ ಇರುತ್ತೆ ನಮಗೆ. ಮಿಂಚುಲ್ಲಾರ್ ನಮ್ಮ ಅಕ್ಕವರೆಲ್ಲ ಎಲ್ಲೇ ಇದ್ದಾರೆ ನೋಡಿ. ಹಾಯ್ 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 ಸಿಮ್ರನ್, ಹೌ ಯು? ಐಮ್ ಗುಡ್. ಹಾಯ್ ತುಪ್ಪ ಅವರೇ, ಹಾಯ್. ಅವ್ರು ಆಗಲೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಹಾಯ್ ಹಾಯ್ ಬ್ರೋ, ಹಾಯ್. ಆರಾಮ? ಹಲೋ, ಸ್ವಲ್ಪ ಲೇಟ್. ಹಾಯ್, ಹೌ ಯು? Whatever recipes I have been doing last time, you have to taste and tell how. ಒಂದು ರೌಂಡ್ ಹೋಗಿ ಬಂದ್ಬಿಡೋಣ ಬನ್ನಿ, ಫಸ್ಟ್ ಜಿಮ್ ನೋಡ್ಬಿಡೋಣ. ಅಲ್ಲಿ ಹೋದ್ರೆ ಜಿಮ್ ಅಲ್ಲಿ ಮತ್ತೆ ಅಲ್ಲಿ ಸ್ಟಾರ್ಟ್ ಮಾಡ್ಬಿಡ್ತಾರೆ ಶೂಟ್ ಮಾಡೋದು. ಟೇಸ್ಟ್ ಮಾಡಿ. ಥ್ಯಾಂಕ್ ಯು. ತುಂಬ ಜಾಸ್ತಿ ಆಗ್ಬಿಡುತ್ತೆ. ವಿಲ್ ಟೇಸ್ಟ್ ದಿಸ್, ವಿಲ್ ಈಟ್ ದಟ್ ಒನ್, ಐ ಗೆಸ್. ಟೇಸ್ಟ್ ಆದ್ರೂ ಮಾಡಿ ಬ್ರೋ, ತುಂಬ ಜಾಸ್ತಿ ಆಗುತ್ತೆ ರಜನಿ. one bite you have. ಗೈಸ್, ಫಸ್ಟ್ ಬೈಟ್ ಶ್ರವಣ್ ಬ್ರೋ ತಿನ್ಸ್ಬಿಡೋಣ. ಅವ್ರಿಗೇನು ಆಗಿಲ್ಲ ಅಂದ್ರೆ ನಾವು ತಿನ್ನಿ. ಶ್ರವಣ್ ಬ್ರೋ, ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್ ಶ್ರವಣ್ ಬ್ರೋ. ಖಾರ ಸ್ವೀಟ್ ಎರಡು ಮಿಕ್ಸ್ ಹೊಡಿರಿ. So this is ಎಲ್ರಿ ಫ್ರೈಡ್ ಏನಿಲ್ವಾ? this is low calorie butter chicken gravy. Rice ಚೆನ್ನಾಗಿದೆಯಾ? ನಮಗೆ ಲೈಫ್ ಟೈಮ್ ಮೆಂಬರ್ಶಿಪ್ಪಾ? ನಿಮಗೆ ಸಹ ನಿಮ್ಮ ಮಕ್ಕಳಿಗೆ ಸಹ. ಓ ಹಾಯ್, ಆರಾಮ? ನೈಸ್ ಔಟ್ಫಿಟ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಇಲ್ಲಿ ನೀವು ಹೇಳ್ಬೇಕು, ಎರಡೆರಡು ಆಫೀಸ್ ಇದೆ ಈಗ. ಎಲ್ಲಿ ಕೂರ್ತೀರಾ ಈಗ? ಇಲ್ಲಿ ಪುರ್ಸೋತಿಲ್ಲ ಮಾರೆ. ಇಲ್ಲಿ ಕೂರ್ತೀರಾ, ಅಲ್ಲಿ ಕೂರ್ತೀರಾ? ಇಲ್ಲ ಕ್ಯಾಬಿನ್ ಈಗ ಅದು ಅಲ್ಲಿ ಕ್ರೇಜಿನೆಕ್ಸ್. ಎಂತ ಮಾಡುದು, ಮಾಡ್ಬೇಕಲ್ಲ, ಹೊಟ್ಟೆಪಾಡು. ನಿಮ್ಮಷ್ಟು ದೊಡ್ಡವರಾಗ್ಲಿಲ್ಲ. ಹೊಟ್ಟೆ ಪಾಡಿ ಗಿಫ್ಟ್ ಮಾಡಿದ್ರೆ ಹೊಟ್ಟೆ ಇಷ್ಟು ದೊಡ್ಡದಾಗುತ್ತೆ. ಹಾಯ್ ಬ್ರೋ, ಆರಾಮ? ಹೌ ಯು ಡೂಯಿಂಗ್? ವೆಡ್ಡಿಂಗ್ ಇನ್ನೂ ಲೇಟ್ ಬ್ರೋ, ನಿಮ್ಗೆ ಹೇಳ್ತೀನಿ. ಗಾಯ್ಸ್, ಸೊ ಈಗ ಜಿಮ್ ನೋಡೋಣ ಬನ್ನಿ. ನಾವು ವರ್ಕೌಟಿಗೆ ಬಂದರೆ ಇನ್ಮೇಲೆ ಇಲ್ಲೇ ಬರೋದು. ನಾನು ಸುಮ್ಮನೆ ಇಲ್ಲಿ 18-20 ಸಾವಿರ ಕೊಟ್ಟು ಮೆಂಬರ್ಶಿಪ್ ತೊಗೊಂಡೆ ಗೈಸ್, ಪಕ್ಕದಲ್ಲೇ ತೊಗೊಂಡೆ. ಈಗ ಪಾಯಿಂಟ್ ಇಲ್ಲ, ವೇಸ್ಟ್ ಆಯಿತು ನನ್ನ ಮೆಂಬರ್ಶಿಪ್. ಅದನ್ನು ವಾಪಸ್ ಇಸ್ಕೋಬೇಕು ಶ್ರವಣ್ ಬ್ರೋ ಹತ್ರ. ನಮ್ದಲ್ಲಿ ಮೆಂಬರ್ಶಿಪ್ ತೊಗೊಂಡಿದ್ದೀವಲ್ಲ, ಅದೇನು ಮಾಡೋದು ಈಗ? ಅದು ಕನ್ವರ್ಟ್ ಆಯ್ತು ಇಲ್ಲಿಗೆ. ಹೆಂಚಿನ ಸಾವು ಮಾರೆ. 18,000 ಹೋಯ್ತು ಗೈಸ್ ನಂದು. 18 ಹೋದ್ರೆ 28 ಬರುತ್ತೆ. ನಿಮ್ಗೆ ಏನ್ ಟೆನ್ಷನ್? ಸರಿ, ಒಂದೆರಡು ವಿಡಿಯೋ ಜಾಸ್ತಿ ಮಾಡಿ. ಹಂಗೆ ಹೆಂಗೆ ತಿರ್ಸಿ ನಮ್ಮ ಕ್ಯಾಮ್ರಾನ ತೋರಿಸಿ, ಎಷ್ಟು ಜನ ಇದಾರಿಲ್ಲ ಆ ಕಡೆ ಈ ಕಡೆ. ಗೈಸ್, ಎಕ್ವಿಪ್ಮೆಂಟ್ಸ್ ನೋಡ್ತಾ ಇದ್ದೀನಿ ನೋಡಿ. ಸಂಜಯ್ ಮತ್ತೆ ಫಸ್ಟ್ ಟೈಮ್ ಬಂದದ ಇಲ್ಲಿಗೆ? ಇದು ಫಸ್ಟ್ ಟೈಮ್. ಪಕ್ಕದಕ್ಕೆ ಬಂದಿದ್ದು, ಇಲ್ಲಿ ಬಂದಿಲ್ಲ. ಆಫೀಸ್ ನೋಡಿದ್ರ? ಹಾಂ, ಕೆಳಗಡೆ ನೋಡಿದೆ ಆಫೀಸ್ ಚೆನ್ನಾಗಿದೆ. ನಿಮ್ಮ ಕ್ಯಾಬಿನ್ ಇನ್ನಲ್ಲಿ ಅಲ್ಲೇ ಕೂರಬೇಕಲ್ಲ. ಥ್ಯಾಂಕ್ ಯು. ಹಲೋ, ಹಾಯ್, ಹೌ ಯು? ಬನ್ನಿ. ಥ್ಯಾಂಕ್ ಯು. ಅಪ್ಪ, ಈ ಸರಿ ಯಾರಿಗೂ ಹ್ಯಾಂಡ್ ಶೇಕ್ ಕೊಟ್ಟಿಲ್ಲ ಅಂತ ವಿಡಿಯೋ ಹಾಕ್ಬಿಡ್ರಪ್ಪ ದಯವಿಟ್ಟು. ಲಾಸ್ಟ್ ಟೈಮ್ ಇವರಲ್ಲೇ ಯಾರು ಹ್ಯಾಂಡ್ ಶೇಕ್ ಕೊಟ್ಟಿಲ್ಲ ಅಂತ ವಿಡಿಯೋ ಹಾಕ್ಬಿಟ್ಟಿದ್ದಾರೆ. ದಯವಿಟ್ಟು ಮಾಡ್ಬೇಡ್ರಪ್ಪ. ಹ್ಯಾಂಡ್ ಶೇಕ್ ಕೊಟ್ಟಿಲ್ಲ ಅಂತ ಹಾಕ್ಬಿಡಿ. ನೋಡಿ, ನಂಗೆ ಹ್ಯಾಂಡ್ ಶೇಕ್ ಕೊಟ್ಟಿಲ್ಲ, ಮೀಟ್ ಆಗಿಲ್ಲ ಅಂತ. ಹ್ಯಾಂಡ್ ಶೇಕ್ ಕೊಟ್ಟಿದ್ದೀನಿ ಫಸ್ಟ್. ಇವತ್ತೆಲ್ಲರೂ ಹ್ಯಾಂಡ್ ಶೇಕ್ ಫಸ್ಟ್ ನನ್ನ ತಲೆಯಲ್ಲಿರೋದು ಹ್ಯಾಂಡ್ ಶೇಕ್. ಮಾತಾಡ್ಸಿಲ್ಲ ಅಂತ ವಿಡಿಯೋ ಹಾಕಿ. ಬ್ರೋ ಹ್ಯಾಂಡ್ ಶೇಕ್, ಹಗ್ಗು ಬ್ರೋ, ಹಗ್ಗು. ಹ್ಯಾಂಡ್ ಶೇಕ್ ಕೊಟ್ಟಿಲ್ಲ ಅಂತ ವಿಡಿಯೋ ಹಾಕ್ಬಿಡಿ ಸರಿ. ಗೈಸ್, ಮೇಲೆ ಹೋಗ್ತಾ ಇದೀವಿ ಬನ್ನಿ. ನಮ್ಮನ್ನ ಎಸ್ಕಾಟ್ ಮಾಡೋಕ್ಕೆ ಅಮರ್ ಇರೋದು. ಇವ್ನು ಡ್ಯಾಶ್ ಓಡಿಸ್ಬಿಟ್ರೆ ಪ್ರಾಬ್ಲಮ್. ಇಲ್ಲೂ ಡ್ಯಾಶ್ ಓಡಿಸ್ಬಿಟ್ಯಾ ಕಣೋ. ಮೇಲೆ ಫುಲ್ ಮ್ಯೂಸಿಕ್ ನಡೀತಾ ಇದೆ. ಏನು ನಡೀತಿದೆ ಗೊತ್ತಿಲ್ಲ, ನೋಡೋಣ ಬನ್ನಿ.
ಅವ್ನು ಬಿದ್ದಿದ್ದಕ್ಕೆ ಬೆಂಕಿ ಬಂತು ಅನ್ಕೊಂಬಿಟ್ಟೆ ನಾನು. ಪೋಸ್ ಮಾಡಿ ಅಲ್ಲ. ಮಾರ್ಕೆಟಿಂಗ್ ಕರೆಕ್ಟ್ ಆಗಿ ನಿಲ್ಸಿದಾರೆ ಇವ್ರನ್ನೆಲ್ಲ. ಹೆಚ್ಕೋ ಕೂತ್ಕೊಳ್ಳೋಣ. ಆರಾಮ? ತುಂಬಾ ಔಟ್ಫಿಟ್ ಬ್ರೋ. ಎಲ್ಲಿ ಬಾಕಿ ಹೇಳಂಗೆ ಇಲ್ಲ. ಫುಲ್ ಸೂಟಲ್ಲೇ ಇರ್ತಾರೆ 24 hours. Sorry, I didn't see you. How are you? I'm good. How are you? You stay nearby? Yeah, I live in Bangalore. Oh, nice. You understand I Kannada? understand Kannada, but I can't speak. ಸ್ವಲ್ಪ ಬರುತ್ತೆ. Nice. Nice. Keep Nice doing meeting you. what you Thank you. See you around. Thank you. Bye Nice meeting bye. Hello, Nakkan. Lay. ಬೇಗ ಬರ್ಬೇಕು ರೀ, ಟೈಮ್ ಕಿಲ್ ಮಾಡೋದು ಬೇಡ. ಲೆಟ್ಸ್ ಪ್ಲೇ ಅ ಕ್ವಿಕ್ ಗೇಮ್. ಇಟ್ಸ್ ನಾಟ್ ಆಲ್ ದ ಫೈಟ್. ಏನಂತ ಕೇಳ್ರಿ ಬ್ರೋ ಫಸ್ಟ್. ಏನಂತ ಹೇಳಿ ಫಸ್ಟ್, ಆಮೇಲೆ ಇಟ್ಸ್ ಅ ಡಿಸೈಡ್. ವೆರಿ ಸಿಂಪಲ್ ಚಾಲೆಂಜ್. ಐ ಆಮ್ ಗೋನಾ ಗಿವ್ ಯು ದ ಕ್ಲಾತ್ ಕ್ಲಿಪ್ಸ್, ಓಕೆನಾ? ಆ ಕ್ಲಾತ್ ಕ್ಲಿಪ್ಸ್ ನ ನಿಮ್ಮ ಶರ್ಟ್ ಮೇಲೆ ಹುಕ್ ಮಾಡ್ತಾರೆ. ಆಲ್ ಯು ಹ್ಯಾವ್ ಟು ಡೂ ಇಸ್ ಶೇಕ್ ಆಸ್ ಮಚ್ as possible. Oh, very wrong person for this. And the clip should fall on the ground ಅಷ್ಟೇ. Hey, take it as a sportive game. Bro. ಶುಭಾಶ್ ನೀವ್ ಅಂದ್ರೆ ಬರ್ತಾನಂತೆ ಬನ್ನಿ. ನಿಮಗೆ ಸೆಟ್ ಆಗುತ್ತೆ. ಕಾರ್ತಿಕ್ ಬನ್ನಿ. ನೀವಾ? ಕಾರ್ತಿಕ್. ಹಾ ಬನ್ನಿ. Hey, you guys are not even getting up, man. Come on, get up. ನೋಡಿ, ಹುಲಿ ಡ್ಯಾನ್ಸ್. ನಮ್ಮ ಪಕ್ಕ ಸಿಂಹ. Everybody, as we unveil the logo of National Dazzling Transformation Studio. ಶ್ರವಣ್ ಬ್ರೋ ಒಂದು ಸ್ಟೆಪ್ ಹಾಕ್ರಿ. ಶ್ರವಣ್ ಬ್ರೋ ಒಂದು ಸ್ಟೆಪ್. ಮಾಡ್ಲೇಬೇಕು. ಮಾಡ್ರಿ. ನೀವು ವಿಡಿಯೋ ಮಾಡಿ. ಮಾಡ್ರಿ. ಶ್ರವಣ್ ಬ್ರೋಗೆ ಡ್ಯಾನ್ಸ್ ಆಡಿ ಯಾರು ಮಾಡ್ತಾ ಇರ್ಬೇಕಿಲ್ಲ, ಸಮಾಧಾನ ಆಗಲ್ಲ. ನಮ್ಮನ್ನ ಕರೀತಾ ಇದಾರೆ, ಅದಕ್ಕೆ ಅವರು ಬೇಡ ಅಂದೆ. Okay. ಗುಣವ್ ನಕ್ಕಲ್ಲೆ ಜೊತೆ ನಕ್ಕಲ್ಲೆ ಕಿರ್ಸ್ದ ಅಂದ್ರೆ ಗುಣವ್ ಕತೆ ಮುಗೀತು. ಒಬ್ನೇ ಸ್ಟಾರ್ಟ್ ಮಾಡಿರೋದು ದೊಡ್ಡೋಗಿರೋ ನಮ್ಮ ಜೊತೆ the top influencer, ಒಬ್ಬ the content creator, Samir ಅವರಿದ್ದಾರೆ. Welcome to you and thank you so much. Finally, I'm so happy that you're on stage. Finally, I got you on stage. I did it. Okay, hi guys. The trailer, whatever trailer antaro movie and it was like a movie, to be honest. Crazy work, and first of all, Shravan ge nanu yen helbeku ಅಂದ್ರೆ I see him like we are close friends alla, we chill every day max to max. But the point is he is really dedicated towards his work, and I don't know how he does it. ನಾನು ಕೇಳ್ತೀನಿ, ಹೆಂಗೆ ಬ್ರೋ ಎಲ್ಲ ಕಡೆ ಹೆಂಗ್ ಬ್ರೋ ತಲೆ ಹಾಕ್ತೀರಾ ನೀವು, ಹೆಂಗ್ ಬ್ರೋ ಎಲ್ಲಾನು ಯೋಚನೆ ಮಾಡ್ತೀರಾ, ಏನ್ ಬ್ರೋ ನೀವು ಮನುಷ್ಯನ ಏನು ನೀವು ಅಂತ ಕೇಳ್ತೀನಿ. ಬಟ್ ದಟ್ ಈಸ್ ರಿಯಲಿ ಇನ್ಸ್ಪೈರಿಂಗ್, ಆ್ಯಂಡ್ ವಿ ನೀಡ್ ಟು ರಿಯಲಿ ಗಿವ್ ಅ ಕ್ಲಾಪ್, ಬಿಕಾಸ್ ಇದಕ್ಕೆ ಬ್ರ್ಯಾಂಡ್ಗೆಲ್ಲ ಕೊಟ್ವಿ, ಬಟ್ ಫಾರ್ ಹೀಸ್ ಹಾರ್ಡ್ ವರ್ಕ್ ಆ್ಯಂಡ್ ಹೀಸ್ ಎಫರ್ಟ್ಸ್ ವಿ ನೀಡ್ ಟು ರಿಯಲಿ ಕ್ಲಾಪ್ ಒನ್ಸ್ ಪ್ಲೀಸ್. ಟು ಡಿಸರ್ವ್ ಇಟ್ ಬ್ರೋ. ಆಲ್ ದ ಬೆಸ್ಟ್. ಐ ಆಮ್ ಸೋ ಪ್ರೌಡ್ ಆಫ್ ಯು. ಇನ್ನೂ ದೊಡ್ಡದಾಗಲಿ ಬಿಸ್ನೆಸ್. ಬಾಯ್. ನೋಡ್ತಾ ಇದೀವಿ ಇಲ್ಲಿಂದ ನಾನು ಮತ್ತೆ ಹೊರಟು ನೇಹಾ ಅವ್ರ ಮನೆ ಹತ್ರ ಹೋಗ್ಬೇಕು. ಲೆಟ್ಸ್ ಗೋ. ಫೈನಲಿ ಸಿಕ್ವಿ. ಆರಾಮ? ಹಾ, ದೂರ ಆಯ್ತು ಅನ್ಸುತ್ತಲ್ಲ ನಿಮ್ಗೆ? ಹೌದಾ? ಮತ್ತೆ ಇಲ್ಲೇ ಇದ್ರೆ ಬನ್ನಿ, ಯಾವಾಗ ವರ್ಕೌಟ್ ಮಾಡೋಣ ಅಂತ. ಹೌದಾ? ಮ್ಯಾಪ್ ನೋಡಿ ಗೊತ್ತಾಯ್ತಾ? ಹಾಯ್. ಹಲೋ. ಪಟಾಕಿ ಸೌಂಡ್ ಅನ್ಸುತ್ತೆ. ಹಲೋ, ಹಾಯ್. ಆರಾಮ? ಫುಲ್ ಆರಾಮ? ಅವರೇ ಬಂತಾ? ಈ ಸರಿ ಎಲ್ಲಿ ರೀಲ್ ಹಾಕ್ತೀರಾ ಅನ್ಕೊಂಡೆ ನಾನು. ಇಲ್ಲಿ ಒಬ್ಬರೇ ಬಂದ್ರಾ? ಏನ್ ಸಮಾಚಾರ? ಧನರಾಜ್ ಬ್ರೋ ಇನ್ ದ ಬ್ಲಾಗ್. ಅಣ್ಣ ವಿಡಿಯೋ ಮಾಡ್ತಿದ್ದೀರಲ್ರಿ, ಫೋಟೋ ಅಂತ? ಆಗ್ಲೇ ಮಾತಾಡ್ಸಕ್ ಬಂದ್ವಿ ಅಣ್ಣ, ಬಟ್ ಅದು ನೀವು ಮಾತಾಡ್ಸಕ್ ಬಿಸಿ ಅಲ್ಲಿ. ಸಾರಿ ಅಣ್ಣ. ಥ್ಯಾಂಕ್ ಯು. 500 ರೂಪಾಯಿ ಇಸ್ಕೊಂಬನ್ನಿ ಪ್ರವೀಣ್ ಅಂತ. ಹೋಗ್ತಾರ ನಾವು ಊಟಕ್ಕೆ, ಬಟ್ ನಾನು ಸೀದಾ ಮನೆಗೆ. ಲೆಟ್ಸ್ ಗೋ. ಟೀಮ್ ಅವ್ರು ಊಟ ಮಾಡ್ಕೊಂಬಿಟ್ರಪ್ಪ. ಊಟ ಮಾಡ್ಕೊಂಡೋಗಿ ಇನ್ನೂ ಲೇಟ್ ಆಗಿ 2 hours ಅರ್ಧ ಗಂಟೆ ಎಕ್ಸ್ಟ್ರಾ ಬೀಳುತ್ತೆ ಅಷ್ಟೇ. ಬಟ್ ಊಟ ಮಾಡ್ದಂಗೆ ಆಗುತ್ತಾ ಪಾಪ? ನಿಮಗೆ ಅಂತ ಮಾಡ್ಸಿರೋ ಊಟ. ಇವಾಗ ನೀವು ಹಂಗೆ ಹೋಗ್ತಿದ್ರಿ. ಇಲ್ಲ, ನಾನು ಬರ್ತಿದ್ದೀನಿ. ಹೋಗಿ ಬ್ರೋ, ಊಟ ಮಾಡಿ. ಬರ್ತೀನಿ, ಊಟ ಮಾಡಿ. ಊಟ ಕನ್ವಿನ್ಸ್ ಮಾಡೋದು ಹಿಂಗೆ. ಆದ್ರೆ ಅವ್ರು ಮಾತ್ರ ಬರ್ತಿಲ್ಲ. ಬರ್ತೀನಿ, ನಿಮ್ಮಿಂದಾನೆ ಬಂದೆ ನೋಡಿ. ಬನ್ನಿ ಗೈಸ್, ಹೋಗೋಣ. ಬಂದು ಬರ್ತೀನಿ, ಸಿಗ್ತೀನಿ.
ನಡೀರಿ ನೀವು ನಡೀರಿ ಬರ್ತೀವಿ. ಬಾಯ್ ಬಾಯ್ ಬಾಯ್, ಹುಷಾರಾಗಿ ಹೋಗಿ. ಕ್ಯಾಬಲ್ಲಿ ಹೋಗ್ತಾ ಇದ್ದೀರಾ? ಹುಷಾರಾಗಿ ಹೋಗಿ, ಬಾಯ್ ಬಾಯ್. ಹಿಂಗೆ ಗೇಮ್ ಆಡ್ಸಿದ್ದು ವಿಘ್ನೇಶ್ ಮಿಸ್ ಆಗ್ಬಿಟ್ರಿ. ನಾವು 4 ಸರಿ ಕರೆದಿದ್ರೆ ಪಕ್ಕ ಅವ್ರು ಇರೋರು ಗೇಮಲ್ಲಿ ಮಿಸ್ ಆಗ್ಬಿಟ್ರಿ ನೀವು. ಇಲ್ಲಾರ ಗೇಮ್ ಆಡಿಸ್ಬಿಡ್ತಿದ್ದೆ ನಾನು ನಿಮ್ಮನ್ನು. ಹಾಂ, ಈ ಸರಿ ಎಲ್ಲರೂ ಹ್ಯಾಂಡ್ ಶೇಕ್ ಮಿಸ್ ಮಾಡಿದ್ದೀನಾ? ಗೈಸ್, ಊಟ ಮಾಡ್ಕೊಂಡು ಹೋಗ್ಬೇಕಂತ ಬನ್ನಿ, ಊಟ ಮಾಡ್ಕೊಂಡು ಹೋಗ್ಬಿಡೋಣ ಸ್ವಲ್ಪ. ರೆಸ್ಟೋರೆಂಟ್ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಹಲೋ, ಹಾಯ್, ಆರಾಮ? ಹಾಯ್ ಹಾಯ್ ಬ್ರೋ, ಹಾಯ್. ಬರಲ್ಲ ಹಾಯ್ ಹಾಯ್, ಆರಾಮ? ಸಾರಿ ನೋಡಿಲ್ಲ, ಹೇಳ್ಬೇಕು ಬ್ರೋ. ದೂರ ಆಯ್ತಾ ನಿಮಗೆ? ನೀವು ವೈಟ್ ಫೀಲ್ಡ್ ಅಲ್ಲ? ನೀವು ಬೇರೆ ದೇಶದಿಂದ ಬಂದಿದ್ದೀರಾ? ವೈಟ್ ಫೀಲ್ಡಿಂದ ಬಂದಿದ್ದಾರೆ. ನಾನು ನಿಮಗೆ ವೇಟ್ ಮಾಡ್ತಾ ಇದ್ದೀನಿ, ಏನಾದರೂ ಒಂದು ಕಾನ್ಸೆಪ್ಟ್ ಮಾಡಿ. ನನಗೆ ಗೊತ್ತು ನೀವು ಬಿಸಿ ಇದ್ದೀರಾ. ಇಲ್ಲ, ನೀವು ಹೇಳಿ ಯಾವಾಗ ಅಂತ. ಈಗಲೇ ಬೈಕ್ ಎತ್ಕೊಳ್ಳೋಣ ಬನ್ನಿ ಒಂದೊಂದು. ಏನು ಮಾಡೋಣ ಅಂತ ನಾವು ಫಸ್ಟೇ ನೀವು ಬೈಕ್ ರೆಡಿ ಅಂದರೆ ನಾನು ರೆಡಿ. ಹಾಂ, ಸರಿ ಆಯ್ತು. ನಾನು ಒಂದಿನ ಡೇಟ್ ಹೇಳಿ, ನೀವು ಯಾವತ್ತು ಅಂತ ಪ್ಲಾನ್ ಮಾಡ್ತೀನಿ. ನಾನು ಹೇಳ್ಬಿಡ್ಲ? ಹಾಂ, ನೀವು ಡೇಟ್ ಹೇಳಿ. ನೀವು ಏನೋ ಅಲ್ಲ, ಡೇಟ್ ನೀವು ಒಂದು 3-4 ಡೇಟ್ ಹೇಳಿದ್ರೆ ಆ ಡೇಟಲ್ಲಿ ಒಂದು ಪ್ಲಾನ್ ಮಾಡ್ಕೊಡೋಣ. ಕಾಂಟೆಂಟೇ ನಮ್ಮ ಜೀವನ, ಎಂಗೇಜ್ಮೆಂಟ್ ಆದರೂ ಏನು. ನಾನು ಅನ್ಕೊಂಡೆ ಮೋಸ್ಟ್ಲಿ ಬೇರೆದ್ರಲ್ಲಿ ಬಿಜಿ ಆಗ್ಬಿಟ್ಟಿದ್ದೀರಾ. ಇಲ್ಲ ನೋ ಪ್ರಾಬ್ಲಮ್, ನೀವು ಹೇಳಿ ಯಾವತ್ತು ಅಂತ ಪ್ಲಾನ್ ಆರಾಮಾಗಿ. ನಿಮ್ಮ ಸೂಟ್ಗೆ ಶಾಸ್ತ್ರ ವಿಡಿಯೋ ಐತಲ್ಲ, ಫುಲ್ ವಿಡಿಯೋ ಒಂಥರ ನೀವು ಲಾಸ್ಟಲ್ಲಿ ಮಾತಾಡಿದಿರಲ್ಲ, ನಮಗೆ ಎಮೋಷನಲ್ ಆಗ್ಬಿಡ್ತು. ಥ್ಯಾಂಕ್ ಯು. ಹೆಣ್ಮಕ್ಳು ಅವ್ರ ಹಸ್ಬೆಂಡ್ಗಳಿಗೆ, ಬಾಯ್ ಫ್ರೆಂಡ್ಗಳಿಗೆ ಬಿಟ್ಟಿಲ್ಲ. ಲಿಟ್ರಲಿ ಅಷ್ಟೆಲ್ಲ ನೀನು ಕೊಡಿಸ್ಬೇಕು, ಅವಾಗ ನೀನು ಕೊಡ್ಸೋದು. ಏನ್ ಗುರು ಈ ಥರ ಈಗ ನೋಡ್ತಾ ಇರತ್ತೆ ನಿಮ್ದು ಡೈಲಿ. ಥ್ಯಾಂಕ್ ಯು. ನಾನು ಆ ಕಡೆ ಈ ಕಡೆ ನೋಡ್ಕೊಂಡು ಓಕೆ. ನಾನೇ ಇನ್ಫೋ ಕೊಡ್ತಾ ಇರ್ತೀನಿ, ನೋಡಿ ಇದು ಮಾಡಿದ್ರೆ ಸಮೀರ್, ನೋಡಿ ಇದು ಮಾಡೋದು. ಥ್ಯಾಂಕ್ ಯು. ಪ್ಲೀಸ್ ಕಮ್ ಹೋಮ್, ಯಾವಾಗ ಮನೆಗೆ ಬಂದಿರ್ತದೆ. ಎಸ್, 100%. ಥ್ಯಾಂಕ್ ಯು. ಎಂಜಾಯ್ ಫುಡ್. ಗೈಸ್, ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಯಾರ್ಯಾರಿದ್ದಾರೆ ಎಲ್ಲರ ಹತ್ರ ಮಾತಾಡ್ಕೊಂಬರೋಣ ಅಂತ ಬನ್ನಿ. ಅಲ್ಲ, ನಮ್ಮದೇ ಇವೆಂಟು. ತಿನ್ನಿ, ನಾಚ್ಕೋಬೇಡಿ, ತಿನ್ನಿ. ನಮ್ಮದೇ ಇವೆಂಟ್, ತಿನ್ನಿ. ಏಯ್, ಕಾರ್ ಎಷ್ಟು ಸರಿ ಗೊತ್ತಿಯೋ? ಬ್ರೋ, ದಟ್ ಇಸ್ ನಾಟ್ ಮೀ. ಈ ಸರಿ ಗೊತ್ತಿಲ್ವಾ? ಯಶಸ್ಸು ಬೇರೆ. ಥ್ಯಾಂಕ್ ಯು, ನೈಸ್ ಮೀಟಿಂಗ್ ಯು. ನಮ್ಮ ಕಾಂಟೆಂಟ್ ಬಾಕಿ ಇದೆ. ಹೌದು, ಪ್ಲಾನ್ ಮಾಡೋಣ. ಬ್ಲಾಗ್ ವಿಲ್ ಪ್ಲಾನ್ ಸಮಥಿಂಗ್ ಸೂನ್. ಆರಾಮಾಗಿ ಎಲ್ಲ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಡಿ ಆಮೇಲೆ. ಥ್ಯಾಂಕ್ ಯು. ಗೋ ಸೇಫಾ. ಥ್ಯಾಂಕ್ ಯು. ಬಾಯ್ ಬಾಯ್. ಊಟ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಶ್ರವಣ್ ಬ್ರೋ ಬಂದ್ರೆ ಅವ್ರ ಜೊತೆ ತಿನ್ನೋಣ ಪಾಪ. ನೋಡಿ ಮಧು ಅವರು. ಹಾಯ್ ಮಧು ಅವರೇ. ಗ್ರೇಟ್, ನೀವು ಬರಲ್ಲ ಅಂದ್ಕೊಂಡೆ ನಾನು. ಥ್ಯಾಂಕ್ ಯು, ನಮ್ಮ ಇವೆಂಟಿಗೆ ಬಂದಿದ್ದೀವಿ. ಮತ್ತೆ ಹೆಂಗೆ ಸಡನ್ ಆಗಿ? ದೂರ ಇತ್ತಲ್ಲ ತುಂಬ ನಿಮಗೆ? ಈಗ ಶಿಫ್ಟಾ ಬೆಂಗಳೂರು? ನೆನ್ನೆ ಬಂದಿದ್ದೆ. ಹಾಂ, ನೈಸ್ ಬ್ಯಾಂಗ್ಳೂರ್ಲಿ ಇದ್ದೀನಿ ಇವಾಗ. ನೈಸ್. ನಿನ್ನೆ ಮಧು ಅವ್ರ ಇವೆಂಟು, ಇವತ್ತು ಶ್ರವಣ್ ಅವ್ರ ಇವೆಂಟು. ನಮಗೆ ಕಾಂಟೆಂಟ್ ಪ್ರಾಬ್ಲಮ್ ಇಲ್ಲ. ಈವೆಂಟ್ ಮೇಲೆ ಈವೆಂಟ್ ಕರೆಕ್ಟ್. ಲಾಸ್ಟ್ ಮಾತು ಹೇಳಿದ್ರಲ್ಲ ಅದು ಕರೆಕ್ಟ್. ಅದೇ ಈಗ ನಮ್ಮ ಮಗ ಕಾಲೇಜ್ಗೆ ಹೋಗ್ಬೇಕಾದ್ರೆ ಇನ್ನೂ ಸ್ವಲ್ಪ ಹೆಂಗಾಗಿ ಯು ವಿಲ್ ಹ್ಯಾವ್ ರೈಟ್ ಏಜ್. ಯು ಕರೆಕ್ಟ್, ನೀವು ತುಂಬ ವಯಸ್ಸಾಗಿರಲ್ಲ. ಅಡ್ವಾಂಟೇಜ್. ಹೌದು, ವೆಲ್ ಸೆಟಲ್ಡ್ ಆಗಿದ್ದೀರಾ, ಸ್ವಲ್ಪ ಯಾವುದು ಟೆನ್ಷನ್ ಇಲ್ಲ ಅಂತಂದ್ರೆ ಮದುವೆ ಆಗ್ಬಿಡ್ಬೇಕು. ಟೆನ್ಷನ್ ಇಲ್ಲದೆ ಜೀವನನೇ ಇಲ್ಲ. ಲೈಫ್ ಚೆನ್ನಾಗಿರುತ್ತೆ. ಹೌದು ಒಂಥರ ಏನೋ ಕಾಂಪ್ಲಿಕೇಶನ್ಸ್ ಇರುತ್ತೆ. ಹೌದು, ಲವ್ ಮ್ಯಾರೇಜ್ ಅಂದ್ರೆ ಇದ್ದೇ ಇರುತ್ತೆ. ಹೌದು. ಅದೇನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಮದುವೆ ಆಗೋಕ್ಕೂ ಮುಂಚೆ ಒಂಥರ ಲೈಫ್. ಯಾಕಂದ್ರೆ ದೂರ ಇರ್ತೀರಲ್ವಾ, ಯಾವಾಗ ಒಂದ್ಸಲ ಮೀಟ್ ಮಾಡೋದು ಬೇರೆ. ದಿನ ಜೊತೆಗಿರ್ತೀವಿ. ಓ, ಒಳ್ಳೆ ಪಾಯಿಂಟ್ ಹೇಳಿದ್ರು. ತುಂಬಾ ಟ್ರೂತ್ ನ ಸ್ಪಿಟ್ ಮಾಡ್ತಾ ಇದ್ದಾರೆ ಇವರು. ಅವೆಲ್ಲ ಸರ್ಪ್ರೈಸ್ ಸರ್ಪ್ರೈಸ್ ಅಂದ್ರೆ ಅಮ್ಮನಿದ್ರೆ ಇರ್ಬೇಕು, ಅವಾಗ ಕೊಡ್ತೀನಿ ಸರ್ಪ್ರೈಸ್. ಇವಾಗೆಲ್ಲ ನಿನಗೇನ್ ಬೇಕೋ ಅದು ಕೊಡ್ತೀನಿ. ನಿಮ್ದು ಆಯ್ತು ಊಟ? ಬನ್ನಿ ಸ್ಟಾರ್ಟ್ ಮಾಡೋಣ. ನಾನ್ ಬಿಡ್ಲಾ ನಿನ್ ಸೀಕ್ರೆಟ್ಸ್ ಬಾಯ್ಲಾ? ನಾನ್ ನಿನ್ ಸೀಕ್ರೆಟ್ಸ್ ಬಾಯ್ ಬಿಡ್ಲಾ? ಯಾರ್ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಎಲ್ಲೆಲ್ಲಿದ್ದಾರೆ? ತಗೊಳ್ಳಿ. ಗುಡ್ ನೈಟ್. ನೋ ಪ್ರಾಬ್ಲಮ್. ಅರೆ ನೋ ಪ್ರಾಬ್ಲಮ್. ಚಿಲ್. ಐ ನೋ ಇಟ್ಸ್ ಅ ಜೋಕ್. ಮಾತಾ ಎಂಚುಲ್ಲಾರ್. ಸೂಪರ್. ನೀವು ಹೇಗಿದ್ದೀರಾ? ಒನಸಾಂಡ. ಥ್ಯಾಂಕ್ ಯು. ಒನಸಾಂಡ. ಎಷ್ಟು ಸುಮಾರು ಕಲ್ತಿದ್ದೀರಾ? ಮತ್ತೆ ವೆಂಚುಲಾರ್ ಎಲ್ಲ ಆಯ್ತು. ಇಲ್ಲ ನನ್ನ ಹತ್ರ ಒಂದು ಇದೆ, ಅದು ಬರ್ತಾ ಇಲ್ಲ. ಇಲ್ಲಿದೆ ದಾದ ಸಮಾಚಾರ. ಇಲ್ಲ ಅದೊಂದು ಮಾತು ಬೈತಾರೆ ಶ್ರವಣ್ ಬ್ರೋ. ಪಂಕ್ ರಾಂಗ್. ಸಾರಿ ಬ್ರೋ, ಶ್ರವಣ್ ಬ್ರೋ ಇದು ಹೇಳ್ಕೊಟ್ಟಿರೋದು. ಇಲ್ಲ ಹೇಳ್ಬೇಡಿ, ಬೇಡ ಹೇಳ್ಬೇಡಿ.
ಫೋನಿಗೆ ಶಿಫ್ಟ್ ಆಗಿದ್ದೀರಾ, ಏನು ಸಮಾಚಾರ? ನಿಮ್ಮಿಂದಲೇ. ಇಲ್ಲ, ನಾನು ಕ್ಯಾಮರಾ ಇತ್ತು, ನಾನು ಹೇಳಿದ್ನಲ್ಲ, ಟೆಕ್ಸ್ಟ್ ಮಾಡಿದ್ನಲ್ಲ, ಸಡನ್ ಆಗಿ DJ ಓಪನ್ ಮಾಡಕ್ ಆಗ್ತಿರ್ಲಿಲ್ಲ. ಹೌದು, ಅದಾಗಲ್ಲ. ನನಗೆ ಫೋನ್ ಕಂಫರ್ಟೇಬಲ್ ಆಯ್ತು. ಅದೇ ಹಂಗೆ ನಾವು ಹೇಳಿಲ್ವಾ, ತುಂಬಾ ಕಷ್ಟ, ಮತ್ತೆ ಎಡಿಟಿಂಗು ತುಂಬಾ ಕಷ್ಟ, ಹಿಂಸೆ. ಬಟ್ ಒಂದು ಈಗ ಟೀಮ್ ಶಿಫ್ಟ್ ಮಾಡಿದೀವಿ ಕ್ಯಾಮ್ರಾಗೆ, ಬಟ್ ವಿ ಯೂಸ್ ಇಟ್ ಇನ್ ವೆರಿ ರೇರ್. ಪಾಡ್ಕಾಸ್ಟ್ ಚೆನ್ನಾಗಿ ಬಂತು ಅಕ್ಕಂದು. ಯಾವುದು ಪಾಡ್ಕಾಸ್ಟ್ ಚೆನ್ನಾಗಿತ್ತಾ? ಥ್ಯಾಂಕ್ ಯು. ನಮ್ಗೆ ಎಡಿಟರ್ಸ್ ಕೊಡಿ ಮತ್ತೆ. ಅಲ್ಲ, ನಮಗೆ ಸಹ ಬೇಕು ಈಗ. ಎಡಿಟರ್ಗಳೇ ಇಲ್ಲ ಕರ್ನಾಟಕದಲ್ಲಿ, ಈಗ ಹಂಗಾಗ್ಬಿಡಿದೆ. Anyways, thank you for staying this long, making it happen from day one till. ನಮ್ಮ event ಇದು. ಒಂದು ವಿಷಯ ಹೇಳ್ಬೇಕು, ನಂಗೆ ಶ್ರವಣ್ ಬ್ರೋ ಅಂತ ನನ್ನ ಚಾನೆಲ್ ಶ್ರವಣ್ ಅಂತ ಇತ್ತು, ಶ್ರವಣ್ ಬ್ರೋ ಅಂತ ಆನೆಸ್ಟ್ ಆಗಿ ಹೆಸರಿಟ್ಟು ವರುಣ್ ಮತ್ತೆ ಇವ್ರು ಕರೀತಿದ್ರು. ಬಟ್ ದ ಗೈ ಹೂ ಪುಶ್ಡ್ ಮೀ ಟು ಡೂ ವ್ಲಾಗ್ಸ್ ಇಸ್ ದಿಸ್ ಗೈ. ಬ್ರೋ ಅಂತ ಸಜೆಸ್ಟ್ ಮಾಡಿದ್ವಿ. ಹಾಗಲ್ಲ, ಸಜೆಸ್ಟ್ ಅಲ್ಲ, ಇವರು ನಾವು ಕರೀತಾ ಇದ್ದೀವಿ ಶ್ರವಣ್ ಬ್ರೋ. ಎಲ್ಲರೂ ನನ್ನ ಶ್ರವಣ್ ಬ್ರೋ ಅಂತ ರೆಕಗ್ನೈಸ್ ನಮ್ಮ ಬ್ಲಾಗ್ಸ್ ಅಲ್ಲಿ ಶ್ರವಣ್ ಬ್ರೋ ಅಂತ ದಿನ ಬರ್ತಿತ್ತಲ್ಲ. ಎವ್ರಿವನ್ ಸ್ಟಾರ್ಟೆಡ್ ಕಾಲಿಂಗ್ ಶ್ರವಣ್ ಬ್ರೋ, ಅದಕ್ಕೋಸ್ಕರ ನಾನು ಇಟ್ಟಿರೋದು. ಫಸ್ಟ್ ಏನಿತ್ತು? ಶ್ರವಣ್ ಅಂತ ಇತ್ತು, ಖಾಲಿ ಶ್ರವಣ್ ಅಂತ ಇತ್ತು. ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್. ಆಲ್ವೇಸ್ ಕಂಗ್ರ್ಯಾಚುಲೇಷನ್ಸ್. ನನಗೆ ಏನೋ ಸಜೆಸ್ಟ್ ಮಾಡಿ. ನಿಮ್ಗೆ ಹೇಳಿದೀವಲ್ಲ ಈಗ. ಈಗ ಕ್ಯಾಮ್ರಾಯಿಂದ ಫೋನ್ ಶಿಫ್ಟ್ ಆಗಿದೆ ವ್ಲಾಗಿಂಗ್ಗೆ ನೋಡಿ. ಸ್ಯಾಮ್ ಪ್ರಭಾವ. ಈಗ ಕನ್ಸಿಸ್ಟೆನ್ಸಿ 1.5 ತಿಂಗಳಾಯ್ತು. ಹೌದಾ? ಡೈಲಿ ವ್ಲಾಗ? ಅಯ್ಯೋ, ಹೇಳ್ಕೊಟ್ಟವ್ರಿಗೆ ಹೊಟ್ಟೆ ಹೊಡಿತಾರಲ್ಲಪ್ಪ ಇವರು. ಹೇಳ್ಕೊಟ್ಟವ್ರ ಹೊಟ್ಟೆಗೆ ಹೊಡಿತಾರಲ್ಲ. ನೀವು ಯೂಟ್ಯೂಬ್ ಅಲ್ಲಿ ಎಷ್ಟು ಮಾಡಿದ್ರಿ? ಯೂಟ್ಯೂಬ್ ಅಲ್ಲಿ ಇಲ್ಲ ಬ್ರೋ, ಏನ್ ಬ್ರೋ? ಅಯ್ಯೋ ಪಾಪ. ನಾವು ಯೂಟ್ಯೂಬ್ ಅಲ್ಲಿ ಎಷ್ಟು ಮಾಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ಜನ ವಿಡಿಯೋ ಹಾಕಿ 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 ರೋಸ್ಟ್ ಮಾಡ್ತಾ ಇದ್ದಾರೆ. ಅದು ರಾಂಗ್ ಆಗ್ತಾ ಇದಾರೆ ಒಂದೊಂದ್ಸರಿ. ಮತ್ತೆ ಇನ್ನೊಂದು ವಿಷಯ ಅಂತ ಗೊತ್ತಾ ಬ್ರೋ, ಎಷ್ಟು ಮಾಡಿರೋದು ಕಾಣುತ್ತೆ, ಎಷ್ಟು ಒಂದು ವಿಡಿಯೋಗೆ ಎಷ್ಟು ಖರ್ಚು, ವರ್ಕ್ ಬಿಡಿ ಬ್ರೋ. ಈಗ ಇವರೊಂದು ಸೆಲೆಬ್ರೇಷನ್ ಮಾಡ್ತಾರೆ, ಒಂದು ವಿಡಿಯೋ ಇಷ್ಟು ದುಡ್ಡು ಬಂತ, ಅದಕ್ಕಿಂತ ಜಾಸ್ತಿ ನಾವು ಆ ವಿಡಿಯೋನ ಖರ್ಚು ಮಾಡಿ. ನಾನು ಯಾವಾಗ್ಲೂ ಹೇಳ್ತೀನಿ, ಯಾರಾದ್ರೂ ಒಬ್ರು ರೀಲ್ ಮಾಡಿ ಹಾಕಿ ಸ್ಯಾಮ್ ಸಮೀರ್ ಕಮಿಟ್ಮೆಂಟ್ ಎಷ್ಟು ಅಂತ ಒಂದು ರೀಲ್ ಮಾಡಿ. ನಾನು ಇಲ್ಲಿ ಹೇಳ್ತಿರೋದು ಬ್ರೋ, ಇಷ್ಟು ಮಾಡಿದ್ರು ಚೆನ್ನಾಗಿತ್ತು. ಅಲ್ಲ, ನಾನೇನು ಅನ್ಕೊಂಡೆ ಗೊತ್ತಾ, ಪ್ರವೀಣ್ ಒಂದು ರೀಲ್ ಬರುತ್ತೆ ಈಗ, ನನ್ನ ಸ್ಟೇಜ್ ಮೇಲೆ ಕರೆದಿಲ್ಲ ಅಂತ. ಫ್ರೆಂಡ್ಶಿಪ್ ಮಾಡಿದವ್ರ ಸೈಡ್ಗೆ ಹೋಗಿ ತಿನ್ಬಿಟ್ರು, ಯಾರು ಸಾಥ್ ಕೊಟ್ಟಿಲ್ಲ. ಸೊ ಗೈಸ್, ಇವು ಬಿಸಿ ಇದ್ರು ಸ್ಯಾಮ್ ಸಮೀರ್ ಅವರು, ಅದಕ್ಕೆ ನಾವು ಬಂದಿದ್ದ ಕೆಲಸ ಮುಗಿಸ್ಕೊಂಡ್ವಿ ಗೈಸ್ ಅಷ್ಟೇ. ಬಂದಿದ್ದ ಕೆಲಸ ಸರಿ ಆಯ್ತು, ಊಟಕ್ಕೆ ಹೋಗೋಣ ಬನ್ನಿ ಗೈಸ್. ನಾವು ಶ್ರವಣ್ ಬ್ರೋ ಲೇಟ್ ಆಗುತ್ತೆ, ವರುಣ್ ಬ್ರೋನು ತಿನ್ಬಿಟ್ರೆ ಅನ್ಸುತ್ತೆ, ಯಾರಿಲ್ಲ ನನ್ನ ಜೊತೆಗೆ ಊಟ ಮಾಡೋಕ್ಕೆ. ಮಧು ಅವ್ರಿಗೆ ಬಾಯ್ ಹೇಳ್ತಾ ಇದ್ದೀವಿ. ಮತ್ತೆ ನೆಕ್ಸ್ಟ್ ಸಿಗೋದು ನೀವು ಪಾಪು ಜೊತೆಗೆ ಅನ್ಸುತ್ತೆ, ನೆಕ್ಸ್ಟ್ ಪಾಪು ಜೊತೆ ಸಿಗೋದು. ಆಲ್ ದ ಬೆಸ್ಟ್, ಹೆಲ್ತಿಯಾಗಿ ಪಾಪು ಹುಟ್ಲಿ ಆ್ಯಂಡ್ ನೀವು ಹೆಲ್ತಿಯಾಗಿರಲಿ ಅಂತ ಹೇಳ್ತಾ ವಿಶ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್, ಬಾಯ್ ಬ್ರೋ, ಬಾಯ್. ಗೈಸ್, ಸೊ ಫೈನಲಿ ನಾನು ಈವೆಂಟಿಂದ ಹೊರಟಿದ್ದೀನಿ. ಇನ್ನೂ ಈವೆಂಟ್ ನಡೀತಾ ಇದೆ, ಬಟ್ ನಾನು ನೇಹಾ ಅವ್ರ ಮನೆ ಹತ್ರ ಹೋಗ್ಬೇಕಿತ್ತು. ಆ್ಯಂಡ್ ನನ್ನ ಕಾರ್ನ ಡ್ರೈವ್ ಮಾಡೋಕ್ಕೆ ಒಬ್ಬ ಡ್ರೈವರ್ನ ಅಪಾಯಿಂಟ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಬ್ರೋ. ನನ್ನ ಫ್ರೆಂಡ್ ಬರ್ತಿದ್ದಾರೆ ನನ್ನ ಜೊತೆ ಡ್ರೈವ್ ಮಾಡೋಕ್ಕೆ, ಯಾಕೆಂದರೆ ನಂಗೆ ಸುಸ್ತಾಗಿತ್ತಲ್ಲ ಡ್ರೈವ್ ಮಾಡಿ. ಸೊ ಅದಕ್ಕೆ ನಾನು ಸಾಥ್ ಕೊಡ್ತೀನಿ, ಬನ್ನಿ ಬ್ರೋ ನಿಮ್ಮ ಪ್ರೇಮಕ್ಕೆ ಅಂತ ಹೇಳಿದ್ದಾರೆ. ಹೌದು, ಬನ್ನಿ ಹೋಗೋಣ. ನೇಹಾ ಅವ್ರಿಗೆ ಹುಷಾರಿಲ್ಲ, ಸೊ ಹೋಗಿ ಬಾಯ್. ನೇಹಾ ಅವ್ರಿಗೆ ಹುಷಾರಿಲ್ಲ, ಸೊ ಅಟ್ಲೀಸ್ಟ್ ಒಂದ್ಸರಿ ಹೋಗಿ ಹಾಯ್ ಹೇಳಿ ಬರೋಣ ಅಂತ. ಲೆಟ್ಸ್ ಗೋ. ವಾಪಸ್ ಬರಬೇಕು, ಬಂದಮೇಲೆ ಇಲ್ಲೇ ಬಾಯ್ಸ್ದೆಲ್ಲ ಪ್ಲ್ಯಾನ್ ಇದೆ, ಏನೇನೋ ಬೀಟಿಂಗು ಗೀಟಿಂಗು ಪಾರ್ಟಿ ಎಲ್ಲ. ಶ್ರವಣ್ ಬ್ರೋ ಬಿಡಲ್ಲ ನಾ ಬಂದಿಲ್ಲ ಅಂದರೆ, ಅದಕ್ಕೆ ಲೆಟ್ಸ್ ಗೋ. ನೋಡಿ ಹುಷಾರಾಗಿ ಗಾಡಿ ಕೊಡ್ತಾರೆ ಓಟಕ್ಕೆ ಬ್ರೋ, ನಿಮ್ಗೆ ಕರೆದಿದ್ದೆ ಅದಕ್ಕೆ ಬನ್ನಿ. ರೈಸು 12 ಗಂಟೆಗೆ ನೇಹಾ ಅವ್ರ ಮನೆಗೆ ಬಂದಿರೋದು. ಅವ್ರು ಎದ್ದಿದ್ದಾರೆಲ್ಲ ಗೊತ್ತಿಲ್ಲ, ಬಟ್ ಅವ್ರು ಎದ್ದಿದ್ರು ವ್ಲಾಗ್ ಮಾಡೋ ಕಂಡೀಷನ್ ಇದ್ದರೆ ಮಾತ್ರ ವ್ಲಾಗ್ ಮಾಡ್ತೀನಿ, ಇಲ್ಲ ಅಂದರೆ ಮಾಡಲ್ಲ. ಈಗ ಮೀಟ್ ಮಾಡೋಕ್ಕೆ ಬಂದಿರೋದು, ನೋಡೋಣ, ಕಾಲ್ ಮಾಡೋಣ ಈಗ. ಗೈಸ್, ನಮ್ಮ ಅತ್ತೆಗಾರು ಕಾಲ್ ಮಾಡಿದೆ, ಅವ್ರ ಫೋನ್ ಎತ್ತಿಲ್ಲ. ನಮ್ಮ ಅತ್ತೆಗಾರನ್ನೇ ಪ್ಲ್ಯಾನ್ ಕೊಟ್ಟವ್ರೆ, ಸರ್ಪ್ರೈಸ್ ಮಾಡೋಣ, ಹೇಳ್ಬೇಡಿ ಅಂತ. ನೀವು ಹೋಗೋಣ ಗೈಸ್. ಇವಾಗ ಕಾಲ್ ಮಾಡ್ತಿದ್ದಾರೆ ಅವರು. ಗೈಸ್, ಐಶು ಅವರು ಬಂದು ನಮಗೆ ಡೋರ್ ಓಪನ್ ಮಾಡಿ ಹೆಲ್ಪ್ ಮಾಡಿದ್ದಾರೆ. ಬನ್ನಿ, ಇವತ್ತು ರಿಯಲ್ ಸರ್ಪ್ರೈಸ್ ಇರೋದು. ಗೆಸ್ಸೇ ಮಾಡಿರೋಲ್ಲ. ನಿಮ್ಮ ಅಕ್ಕ ಕಾಲ್ ಮಾಡಿದ್ರು, ನಾನು ವಾಪಸ್ ಕಾಲ್ ಮಾಡಿದೆ. ವಾಪಸ್ ಹೋಗ್ತಾ ಇದ್ದೀನಿ ಅಂದ್ರು. ಯಾಕೆ ಸ್ಯಾಮ್ ಜೊತೆ ಹೋಗ್ತಿಲ್ವಾ ಅಂತಂದ್ರೆ, ಇಲ್ಲ ನಿಮ್ಮ ಹತ್ರ ಬರ್ತೀನಿ ಅಂತ. ಇಷ್ಟು ಎಫರ್ಟ್ಸ್ ಹಾಕಿ ನೀವು ಅಮ್ಮ ಪಪ್ಪ ಸರ್ಪ್ರೈಸ್ ಪ್ಲಾನ್ ಮಾಡಿದ್ರು. ಬನ್ನಿ ಬ್ರೋ. ಇಬ್ರೇನಾ? ಇನ್ನೂ 5 ಜನ ಇದ್ದಾರೆ, ಕರೀಲ? 12 ಗಂಟೆಗೆ ಬನ್ನಿ ಗೈಸ್. ಗೈಸ್, ಸೆಲೆಬ್ರಿಟಿ ಬಂದಿದ್ದಾರೆ ಅವ್ರ ಮನೆಗೆ. ಗೈಸ್, ಸೊ ಈಗ ನಾವು ಐಸ್ ಕ್ರೀಮ್ ಐಶುಗೆ ಕೊಡ್ಸೋಕ್ಕೆ ಬಂದಿದ್ದೀವಿ. ಐಶುಗೆ ಐಸ್ ಕ್ರೀಮ್ ತುಂಬ ಇಷ್ಟ. ಅದಾದಮೇಲೆ ನಾವಿಲ್ಲಿಂದ ಹೊರಡೋದು, ನೇಹಾ ಅವ್ರ ಹತ್ರ ಮಾತಾಡೋಣ ಅಂತ ಹಂಗೆ.
ಥ್ಯಾಂಕ್ ಯು ಐಶು ಬಾಯ್. ಹೋಗ್ಬಿಟ್ಟು ಬನ್ನಿ ಮತ್ತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಹೇಳ್ಬಿಡಿ ಬಾಯ್. ಐಸ್ 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 ಕ್ರೀಮ್ ಅಂತಾನೆ ಹೇಳಿ. ನನಗೆ ಸ್ವೀಟ್ ಕೊಡ್ಸಿದ್ದಕ್ಕೆ ತುಂಬಾ ಶುಕ್ರಿಯಾ. ಶುಕ್ರಿಯಾ ಕನ್ನಡ ನೋಡಿ. ಶುಕ್ರಿಯಾ ಎಲ್ಲಿದೆ ಐಶು? ಧನ್ಯವಾದಗಳು. ಥ್ಯಾಂಕ್ ಯು ಐಶು ಥ್ಯಾಂಕ್ ಯು ಧನ್ಯವಾದಗಳು. ಬಾಯ್ ಗುಪ್ತು ಬಾಯ್. ಬಂದಿದ್ದಕ್ಕೆ ಸರ್ಪ್ರೈಸ್ ತಿನ್ನೋ ಹಣ್ಣು ತುಂಬಾ ಸ್ವೀಟ್ ಮಗ, ನಿನ್ ಟೈಮ್ ಕೂಡ ಬರ್ತದೋ ಸಿತಾಡಿ ಮಗ, ಕೆಟ್ಟ ನೆನಪು